ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪಿನ ಭಜಿಪಿನ ಭಜಿಪಿನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ सिद्धलिंगेश्वर महाराज की जय. साधु संत महाराज की जय. श्री गुरुदेव दत्त अवधूत. परम पूज्यराಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ, ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಶ್ರೀ ಕ್ಷೇತ್ರದಲ್ಲಿ ಮಧುರಖಂಡಿಯವರ ಕಮರಿ ಮಠದಲ್ಲಿ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸದ್ಗುರುವರ ಅತ್ಯಂತ ದಿವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಗ್ರಂಥವನ್ನು ಶ್ರವಣ ಮಾಡಲು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಗಮಿಸಿರ್ತಕ್ಕಂಥ ಸರ್ವ ಸದ್ಭಕ್ತರ ಸದ್ಗುರಕ್ಕೆ ಸಾಕ್ಷಿಭೂತಗೊಳ್ಳುವ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾಗಿ ನಮಿಸಿ, ಪರಮ ಪವಿತ್ರವಾಗಿರ್ತಕ್ಕಂಥ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ಪವಿತ್ರತೆಗೂ ಪವಿತ್ರ ಅಂತ ನೀಡ್ತಕ್ಕಂಥ ಮಹಾಪವಿತ್ರವಾಗಿರ್ತಕ್ಕಂಥ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥವನ್ನು ನಾವನ್ನೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ. ಶ್ರವಣ ಮಾಸ ಮುಕ್ತಾಯ ಸಮೀಪ ಬರಲಿಕ್ಕೈತದ. ಬಹಳಷ್ಟು ಹಿಂದೆ ಹೋಗಿಬಿಟ್ಟದ, ಕಡಿಮೆ ಮುಂದದ. ಏನಲ್ಲ ಆ ವಿಷಯವನ್ನು ಸಂಪೂರ್ಣ 100 ಲಕ್ಷ ಕೊಟ್ಟು ಉಳಿತಕ್ಕಂಥದ್ದನ್ನು ಶ್ರವಣ ಮಾಡ್ತಾ ಶ್ರವಣ ಮಾಡ್ತಕ್ಕಂಥದ್ದು ಅನೇಕ ಜನ್ಮಗಳಲ್ಲಿ ನಾವು ಏನೇನೋ ಶ್ರವಣ ಮಾಡ್ತಾ ಬಂದೀವಿ. ಅನೇಕ ಜನ್ಮಗಳಲ್ಲಿ ಈಗ ನೋಡ್ರಿ, ಯಾರಿಂದ ಹೊರಟಿದ್ರೆ ಕಿಟಕಿಗಳು ಕಾಣಿಸಿದ್ರೆ ನಮಗೆ ಹಿಂದೆ ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ, ಮುಂದೆ ಬರ್ರಿ. ಇಲ್ಲಿ ಯಾರು ತಪ್ಪಿಸ್ಕೊಂಡು ಹಿಂದೆ ಹೋಗಿರ್ತಾರಲ್ಲ ಅದು ಚೆನ್ನಾಗಿರೋದಿಲ್ಲ. ನಾವು ಹೇಳುವವರು ಸನ್ಯಾಸಿಗಳಿದ್ದೀವಿ. ನಿಮ್ಗೆ ಅನುಭವಕ್ಕೆ ಬಂದ ನಂತರ ಮತ್ತೆ ಗದ್ದಲಾಗಬಾರ್ದು. ಅನುಭವ ಬಂತಂದ್ರೆ ಏನು ಮಾಡ್ತಾರೆ, ಸರ್ಪ ಕಚ್ಚುತ್ತದೆ ಮಾತಾಡೋದು ಚಲೋ, ಕಚ್ಚಿರುತ್ತದೆ ಹಿಂದುಗಡೆ ಆಗೋದು ಬೇರೆ. ನಾವು ಹೇಳೋರು ಸನ್ಯಾಸಿ ಹೇಳಿದೀವಿ, ಒಂದು ಸ್ವಲ್ಪ ತಿಳ್ಕೊಡ್ರಿ. ಭಾಳ ಸಲ ನಾವು ನಗಸೇರಿಕೆ ಮಾಡಿ ಸಾಕಾಗುತ್ತಾ ಸತ್ಯ ಆಗಿರ್ತಾವೆ, ಅಪಾರ ಸತ್ಯ ಮಾಡ್ತಿರ್ತಾರೆ. ನಂತರ ಒದ್ದಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೀದಾ ಹಿಂದೆ ಹೋಗೋದು ಮುಂದೆ ಹೋಗೋದು ಅದನ್ನ ಏನು ಮಾಡಲ್ಲ, ಎಲ್ಲ ಬಿಟ್ಟು ಸೀದಾ ಸರಳ ಬಂದು ಅಪಾರ ಒಂದು ಸ್ಥಾನದಲ್ಲಿ ಕೂತ್ಕೊಳ್ರಿ. ಸದ್ಗುರುವರ ಚರಿತ್ರೆನ ಕೇಳ್ರಿ. ಎಷ್ಟೋ ಜನ್ಮಾಂತರ ಮಾಡಲ್ಪಟ್ಟಂಥ ಪಾಪ ರಾಶಿ ಸುಟ್ಟು ಭಸ್ಮ ಆಗ್ತದೆ, ಉದ್ಧಾರ ಆಗ್ತೀರಿ. ಎಲ್ಲೋ ಮಲ್ಕೊಂಡು ಎಲ್ಲೋ ನಾವು ಹೇಳ್ತೀವಿ, ನಾವು ಹೇಳೋದು ಕೇಳಿಸೋದು ನಿಮ್ಮ ಕಿವಿಗೆ. ಎಷ್ಟೋ ಜನ ಪಾಪ ಇತ್ತಂದ್ರೆ ಹಾಗೆ ಮಾಡ್ತದೆ. ಏನು ಮಾಡ್ತದೆ, ಎಲ್ಲೋ ತೆಗೆದುಕೊಂಡು ಹೋಗಿದ್ದು ಭಾಳ ಗದ್ದಲ ಮಾಡ್ತದೆ. ತಿಳ್ಕೊಳ್ರಿ, ಚಲೋ ಇದೆ. ಆದ್ಮೇಲೆ ಸದ್ಗುರುವರ ಚರಿತ್ರೆ ನಾವೆಲ್ಲ ಎಷ್ಟೋ ಜನ್ಮಾಂತರದ ಪುಣ್ಯ ವಿಶೇಷ ಅದನ್ನೋಗೋಸ್ಕರವಾಗಿ ನಾವೆಲ್ಲ ಶುರು ಮಾಡ್ತಾಯಿದ್ದೀವಿ. ಪುಣ್ಯದ ಕೊರತೆ ಇದ್ರೆ ಹೇಗಾಗ್ತದೆ, ಪುಣ್ಯದ ಕೊರತೆ ಇದ್ರೆ ಏನಾಗ್ತದೆ, ಅಲ್ಲೇ ಬಂದರೂ ಕೂಡ ಅದು ಕೇಳ್ಬಿಡೋದ್ರಿ.
ಮಠಕ್ಕೆ ಬರೋದಾಗ್ತದೆ, ಆದರೂ ಅದು ಕೇಳ್ಕೊಡ್ತದೆ, ಮತ್ತೆಲ್ಲಿ ಹೋಯ್ತದೆ, ಕರ್ಕೊಂಡು ಹೋಗ್ತದೆ, ಬೇರೆ ಬೇರೆ ಶಬ್ದಗಳ ಕಡೆ ಸರಿಸ್ಕೊಡ್ತದೆ. ಆ ಮೊಬೈಲ್ ಈಗ ಬೆರಳಿಂದ ಸರ್ಸೋತ ಅವೆಲ್ಲ ಚಲೋ ಇದ್ದಿರ್ತಾವೆ ನೋಡ್ರಿ. ಇಲ್ಲೇ ಬಂದು ಗುರಳಿ ಬಂದು ನಮಸ್ಕಾರ ಮಾಡಿ ವಿವಿಧ ಧಾರಣ ಮಾಡ್ಕೊಂಡು ಬರೋದಿಲ್ಲ ಅಂದ್ರೆ ಇಂಥವ್ರು ನೋಡ್ತಕ್ಕಂಥ ಮೊಬೈಲ್ ಅಂತ ಇರ್ತಾವೆ, ಅದ್ರೊಳಗೆ ವಿಷಯ ಅಂತ ಇರ್ತಾವೆ. ಅದಕ್ಕಾಗಿ ಯಾವುದೋ ಪಾಪ ಇರೋಗೋಸ್ಕರವಾಗಿ ಹಾಗಾಗ್ತದೆ. ಒಂದು ಸ್ವಲ್ಪ ಪುಣ್ಯ ಸಂಪಾದನೆ ಮಾಡೋಗೋಸ್ಕರವಾಗಿ ಒಳ್ಳೆಯವರಾಗಿ ಚೆನ್ನಾಗಿರ್ತದೆ. ಇನ್ಮೇಲೆ ಇಲ್ಲಿ ಪರ್ಯಂತರ ಮೊದಲು ಸುದೃಢ ಸ್ತ್ರೀ ಕ್ಷೇತ್ರದಲ್ಲಿ ನಮ್ಮ ಅಮ್ಮ ಹೇಳಿದರು, ನೀನು ಕೂಡ ಚೌಲ ಡಾಕ್ಟರ್ ತಂದೆಯವರು ಕೂಡ ಹೇಳಿದರು. ಅಷ್ಟೇ ಬೇರೆ ಬೇರೆ ದೇಶದಲ್ಲಿ ಕೂಡ ಅಪರ ಕ್ಷೇತ್ರ ನಡೀತದೆ. ಇವು ಅಂದರೆ ಜರ್ಮನ್ದಲ್ಲಿ ಕೂಡ ಅಪರ ಕ್ಷೇತ್ರದ ಎಲ್ಲ ಓದ್ತಿರ್ತಾರೆ. ಹೀಗೆ ಬೇರೆ ಬೇರೆ ಎಲ್ಲೆಲ್ಲ ಅಪರ ಶಿಷ್ಯರು ಅಲ್ಲೆಲ್ಲ ನಡೆದಿರ್ತದೆ ಬೇರೆ ಬೇರೆ ದೇಶದಲ್ಲಿ. ಚೆನ್ನಾಗಿರ್ತದೆ, ಅಧ್ಯಯನ ಮಾಡಿರಿ, ಒಳ್ಳೆಯದಾಗಲಿ. ಇನ್ನು ಇಂಥ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಮತ್ತು ವಿಷಯಗಳನ್ನು ನೀವು ಪ್ರಾರಂಭ ಮಾಡುವಾಗ ಸಂಸ್ಕೃತವನ್ನು ಪ್ರಾರಂಭ ಮಾಡುವಾಗ ಸಂಸ್ಕೃತ ನಡೆದ ಮಠದಲ್ಲಿ ಅದು ಎಲ್ಲರೂ ಕೂಡ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಸ್ವಲ್ಪ ಭಾಳಷ್ಟೇನಿಲ್ಲ. ಒಬ್ಬರು ಸಂಗೀತ ಕಲಿಸಾಗುತ್ತೆ. ಸಂಗೀತಗಳು ವಯಸ್ಸಾಗಿತ್ತು, ಭಾಳಷ್ಟು ವಯಸ್ಸಾಗಿತ್ತು. ಕೆಲವೊಬ್ಬರು ನೋಡಿ ಕಲಿತಾರೆ. ಕೆಲವರು ಮಾತನಾಡಿ ಕಲಿತಾರೆ, ನೋಡಿ ಕಲಿತಾರೆ. ಪದ್ಧತಿ ಹೀಗದಂತ ತಿಳಿತಾರೆ. ಆಮೇಲೆ ಬಿರಡಿ ಕೇದಾರ್ಲಿಂಗ್ ಬರ್ತಾರೆ ಹುಡುಗ ತಮ್ಮವ್ರತ. ಅವನ ಮಗ ಚಂದು ಭಾಳ ಸಣ್ಣವಿದ್ದ. ಅವನು ಬಸ್ಸು ಹೋದಲ್ಲ ಅವ್ರ ಕಾಕ, ಅವನು ಪಾದ ಸೇವೆ ಮಾಡಕ್ತಿದ್ದ. ಪಾದ ಸೇವೆ ಮಾಡುವಾಗ ಸೇವೆ ಮಾಡುವಾಗ ಹೀಗೆ ಅಲ್ಲಾಡಿ ಮಾಡ್ತಿದ್ರಿ, ಹೀಗೆ ಅಲ್ಲಾಡೋದು ಹಿಂದೊಮ್ಮೆ ಮುಂದೊಮ್ಮೆ ಹೀಗೆ ಮಾಡೋದು. ಅವ್ನು ನೋಡಿ ಆ ಹುಡುಗ ಇವಾಗ ನಡೋಯ್ತು, ಏನೋ ಭಾಳ ತ್ರಾಸಿತ್ತು ಅವ್ರಿಗೆ. ಹಂಗೆ ಮಾಡ್ತಿದ್ದ. ಆ ಹುಡುಗನ ಏನಂತ ಹೇಳಿದ್ರೆ ಅವ್ನು ಏನಾಗಿಲ್ಲ. ಅವ್ರ ಕಾಕ ಒಂದು ಕಡೆ ಹೀಗೆ ಮಾಡ್ತಾನೆ, ಅವ್ನ ಮಗನ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ಕೋತ ಹೇಗೆ ನಾವೊಂದು ಒಂದು ಗಡಿಯಾರ ನೋಡಿ ಅದ್ರೊಳಗೆ ಕಾಟ ಇರ್ತಲ್ಲ, ಹೀಗೆ ಅದು ಕೆಳಗೆ ಬಂದಿರ್ತಾವೆ ನೋಡ್ರಿ, ಲೋಲಕ್ಕೆ ಅದು ಹಿಂಗೆ ಅಡ್ಡಾಡಿದಾಗ ಮತ್ತು ಹೆಚ್ಚು ಅದ್ರೊಳಗಿನ ಶಕ್ತಿ ಕಡಿಮೆ ಐತಲ್ರಿ, ಶಕ್ತಿ ಕಡಿಮೆ ಆಗ್ತದೆ. ಮೊಬೈಲ್ ಜಾಗ ಶಕ್ತಿ ಕಡಿಮೆ ಆಗ್ತದೆ. ಮತ್ತು ನೀವು ಎಲ್ಲ ಆಡ್ಬೇಕಾದ್ರೆ ಶಕ್ತಿ ಕಡಿಮೆ ಅಷ್ಟು ಶಕ್ತಿ ಸುಮ್ಮನೆ ವ್ಯರ್ಥ ಆಗೋದು. ನೀವು ಸೇವ್ ಮಾಡೋದು. ಮತ್ತು ಈಗ ನಿಮ್ಮ ಕಾಕ ಏನಾಗಿದೆ ಅಂದ್ರೆ ಚಿಕ್ಕಪ್ಪನಿಗೆ ಅವನಿಗೆ ನೋವು ಅದಕ್ಕಾಗಿ ಹೀಗೆ ಮಾಡ್ತಾನೆ. ನಿನಗೇನಾಗಿದೆ? ಏನೂ ಇಲ್ಲರಿ ಅದು. ಹಾಗಾದ್ರೆ ಸರಳ ಕೂತ್ಕೊಂಡು ಮಾಡೋದು. ಸರಳ ಕೂತ್ಕೊಂಡು ಮಾಡ್ಲಿಕ್ಕೈತೆ. ಅವ ಯಾರು ನೋಡಿ ಕಲ್ತಾವ ಹುಡುಗ? ಅವು ಇನ್ನೊಬ್ಬರು ನೋಡಿ ಕಲ್ತ, ಅವ್ರ ಕಾಕ ನೋಡಿ ಕಲ್ತ. ಈಗ ಆ ಪದ್ಧತಿ ಈಗ ಅಲ್ಲಾಡೇ ಮಾಡಬೇಕು. ಈಗ ಅಲ್ಲಾಡೋದೇನು ಸಂಬಂಧ ಇಲ್ಲ, ಮುಂದೆ ಸರಿ ಮಾಡಕತ್ತ. ಅದಕ್ಕೆ ದೊಡ್ಡವ್ರು ಏನು ಮಾಡ್ತಾರಲ್ಲ ಅವ್ರು ನೋಡಿ ಸಣ್ಣ ಮಕ್ಕಳು ಅನುಕರಣೆ ಮಾಡ್ತಿರ್ತಾರೆ. ಅದಕ್ಕೆ ದೊಡ್ಡವರು ಒಳ್ಳೇದು ಮಾಡಿರ್ತಾರೆ, ಚಿಕ್ಕವರು ಒಳ್ಳೇದು ಮಾಡ್ತಿರ್ತಾರೆ. ಸಣ್ಣವರು ಒಳ್ಳೆಯವರಲ್ಲ ಅಂದರೆ ಮನೆಯೊಳಗೆ ದೊಡ್ಡವರೆಲ್ಲ ಒಳ್ಳೆಯವರಾಗಿರ್ಬೇಕು, ಓಣಿಯವ್ರು ಒಳ್ಳೆಯವ್ರು, ಊರಿನವ್ರು ಒಳ್ಳೆಯವರಾಗಿರ್ಬೇಕು, ಎಲ್ಲ ಚಲೋ ಆಯ್ತು. ಒಂದು ಊರೊಳಗೆ ಸಂಗೀತ ಶಿಕ್ಷಕರಿದ್ರು. ಯಾರ್ದ್ರಿ? ಸಂಗೀತ ಶಿಕ್ಷಕರಿದ್ರು. ಸಂಗೀತ ಶಿಕ್ಷಕರಿದ್ರೆ ಅವ್ರು ವಯಸ್ಸಾಗಿತ್ತು. ಅವ್ರು ಪಾಠ ಹೇಳಿಬಿಡ್ತಿದ್ರು, ಬೇರೆ ಕಡೆ ಪಾಠ ಹೇಳಿಬಿಡ್ತಿದ್ರು. ಮಕ್ಕಳಿಗೆ 100 ಮಕ್ಕಳಿಗೆ ಪಾಠ ಹೇಳ್ತಿದ್ರು. ಎಲ್ಲ ಆಯಿತು, ಸಾಕಾಗಿ ಮನೆಗೆ ಬರ್ತಿದ್ರು. ಮತ್ತು ಮನೆಯೊಳಗೆ ಎಲ್ಲ ಕಡೆ ಹೇಳಿ ಮತ್ತು ಮಗನಿಗೆ ಹೇಳಬೇಕಲ್ಲ, ಮಗನು ಜಾಣ ಆಗ್ಬೇಕು. ಮನೆಯೊಳಗೆ ಕೂತ್ಕೊಂಡು ಪಾಠ ಹೇಳುವಾಗ ಅವ್ರು ಸಾಕಾಕಿರ್ತಾರೆ. ತಮ್ಮ ಪ್ರಸಾದ ಮಾಡಿ ಹೇಳ್ತಾನ ಆಗ ಪಾಠ, ನಾನು ಸಾಕಾಗಿರುತ್ತೆ ಅಂದ ಮಲ್ಕೊಂಡ ಪಾಠ ಹೇಳ್ತಾರೆ. ಮಲ್ಕೊಂಡಲ್ಲಿ ಇವೊಂದು ಭೂಪ್ರಾಗ ಸರೇಗ ಪದ ಸಾದ ಪಗರೆ ಸರೆ ರೇ ಗ ಪಪ ಇವೆಲ್ಲ ಒತ್ತಿರ್ತವೆ. ಆಲಾಪಗಳೆಲ್ಲ ಹೇಳ್ತಿದ್ರು. ಹೇಳ್ತಾ ಇರುವಾಗ ಇದರಂತೆ ನೋಡಿ ಎಲ್ಲ ರಾಗಗಳು ಹೇಳ್ತಾ ಇರ್ತಿದ್ರು. ಆನಂತರ ಭಾಳ ಚಲೋ ಆಡ್ತಿರು ಹುಡುಗ. ಎಷ್ಟು ಚಲೋ ಆಡಿದ, ಭಾಳ ಚಲೋ ಆಡಿದ. ಅವ್ರ ತಂದೆಯವ್ರು ಎನಿಸ್ತು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ಊರೊಳಗೆ. ಹನುಮಂತ ಹುಡುಗ ನಂದೇಶ್ವರದಾಗ ಚಲೋ ಕಾರ್ಯಕ್ರಮ ಇಟ್ಕೊಂಡು ನನ್ನ ಮಗ ಹಾಡಿದಂದ್ರೆ ಏನಾಗ್ತದೆ ರೀ, ಕೀರ್ತಿ ಶಾಲೆ ಆಗ್ತಾನೆ, ಮುಂದೆ ಅನುಕೂಲ ಆಗ್ತದೆ. ಕಾರ್ಯಕ್ರಮ ಇಟ್ಕೊಂಡ್ರಿ ಎಲ್ಲ ಜನ ಸೇರಿದ್ವಿ, ಎಲ್ಲ ಆಯಿತು, ಸರಿ ಆಯಿತು. ಮುಂದೆ ತಬಲ, ಪೆಟ್ಟಿಗೆ, ವೀಣಾ, ಸಂತೂರ, ಸರೋದ, ಸಾರಂಗಿ ವಾದನ, ಪಕ್ವಾಜ ಅನ್ನ ತಿಳಿದ್ರೆ ಮತ್ತೆ ಯಾರು ಪಕ್ವಾಜ ಅಂದ್ರೆ ಒಂದು ಏನದ ಪಕ್ವಾದ ಫಲ ಅಂತಲ್ಲ, ಪಕ್ವಾಜ ಒಂದು ವಾದ್ಯ ಇರ್ತದೆ. ವಾದ್ಯ ಅದು
ಈಗ ಮೃದಂಗ ಎಲ್ಲ ವಾದ್ಯಗಳು ರೀ. ಅವ್ರು ಪ್ರಸಿದ್ಧ ಸಂಗೀತಗಾರದ್ರಿ. ಎಲ್ಲರೂ ನಮ್ಮ ಗುರುಗಳ ಶಿಷ್ಯರೊಬ್ಬರು ಸಂಗೀತ ಮಾಡ್ತಾ ಇದ್ದಾರೆ ಇವತ್ತು. ಎಲ್ಲರೂ ಬಂದರು, ಅನೇಕ ಜನ ಬಂದರು ಮುಂದೆ ಕೂತ್ಕೊಂಡ್ರು. ಅವರು ಗುರು ಹೇಳಿದರು, ಮಗು ಸಭೆಯಲ್ಲಿ ಎಲ್ಲ ಜನರು ಕೂತಿದ್ದಾರೆ, ಇನ್ಮೇಲೆ ಏನಾಗಬೇಕು, ಈಗ ರಾಗ ಪ್ರಾರಂಭ ಆಗಬೇಕು. ಪ್ರಾರಂಭ ಮಾಡಪ್ಪ, ದೇವ್ರ ಸ್ತೋತ್ರ ಮಾಡಿ, ಸರಸ್ವತಿ ದೇವಿ ಸ್ತೋತ್ರ ಮಾಡೋದು, ಗಣೇಶ ದೇವ್ರ ಸ್ತೋತ್ರದ ಪ್ರಾರಂಭ ಮಾಡೋದು. ಪ್ರಾರಂಭ ಮಾಡು ಅಂದ್ರೆ ಹುಡುಗ ನೋಡ್ಕೊತ ಕೂತ್ರಿ ಅವರಪ್ಪನ ಇವ್ರು ನೋಡ್ಕೊತ ಕೂತ್ರಿ. ಹಾಡ್ಲಿಕ್ಕೆ ಬರೋದು ಹಾಗೆ ಕೂತ ಅವರಪ್ಪ ಅಂದ್ರೆ ಹಾಡು ನೋಡಿ ಎಷ್ಟು ಜನ ಕೂಡಿ ಅದ ಹಾಡು ಚಲೋ ಆಗ್ತದೆ ಹಾಡು. ಆ ಅಪ್ಪನ ನೋಡ್ಕೊತ ಕೂತ್ರಿ, ತಂದೆಯವ್ರು ಹಾಗೆ ನೋಡ್ಕೊತ ಕೂತ ಹಾಡಲಿಲ್ಲ ರೀ. ತಂದೆ ಹೇಳಿದರು, ಹಾಗೆ ಹೇಳಿದರು, ತುಂಬಿದ ಸಭೆ. ತಂದೆ ಅತ್ಯಂತ ಪ್ರಸಿದ್ಧ, ಅವ್ರ ಮಗ ಈಗ ಈ ಪ್ರಕಾರ ಇದ್ದ. ಭಾಳ ಅವಮಾನ ಅನ್ಸಕೈತ್ರಿ ಸಭೆ ಒಳಗೆ. ಯಾರಿಗ್ರಿ? ಶಿಕ್ಷಕರಿಗೆ. ಎಷ್ಟು ಹೇಳಿದ್ರು ಕೇಳಿರಿ. ಶಿಟ್ಟು ಅನಿಸ್ ಹೇಳಿದ್ರು, 1 10 ನೋಟ್ರೊಳಗೆ ಹಾಡ್ಕ 1 2 3 4 ಹೇಳ್ಕೊತವ್ರೆ. 10 ಆಯಿತು, 20 ಹೇಳಿ ಆಗರೆ ಹಾಡು. 20 ಅಂದ್ರೆ 25 30 100 ಬಂದಾತು. ಕೊನೆ ಅಂದರು ಭಾಳ ಎಷ್ಟಾಗ್ತದೆ, ಇನ್ನು ಕೇವಲ 1 2 3 ನೋಟ್ರೊಳಗೆ ಹಾಡೋದು ಪ್ರಾರಂಭ ಮಾಡಿ ಸರಿ. ಇಲ್ಲಂದ್ರೆ ಈ ಸಭೆಯೊಳಗೆ ಯಾವ ಸಭೆಯೊಳಗೆ ನಿನ್ನ ಕೀರ್ತಿ ಬರ್ತದೆ, ಆ ಸಭೆಯೊಳಗೆ ನೀನು ಅವಮಾನ ಮಾಡ್ತಾ ಇದ್ದೀನಿ ಅಂತ ತಗೊಂಡು ಶಿಟ್ಟಾಗಿ ಹೇಳಿದ್ರಿ. ಹೇಳು 1 ಮಾಡೋರಾಗ ಮಾಡೋದಿಲ್ಲ ರೀ, ಕಡಿದವರು ಮಾಡೋರಾಗ 2 ಅಂದ್ರೆ ಏನು ಮಾಡಿರಿ, ಸುಮ್ಮ ಕೂತ್ರಿ, ನೋಡ್ಕೊತ ನಮ್ಮ ತಮ್ಮ ಕೂತಾನಂಗೆ ನೋಡ್ಕೊತ ಕೂತ. ಮತ್ತೊಂದು 3 ಮಾಡು ಅಂದ್ರಿ, ಮಾಡಲಿಲ್ಲರಿ. ತಂದೆಗಿಷ್ಟು ಸಿಟ್ಟಂತ ಭಾಳ ಸಿಟ್ಟು ಬಂತು. ಅತ್ಯಂತ ಜೋರಾಗಿ ಸಿಟ್ಟಿನಿಂದ ಕೈಲಿ ಹೊಡೆದು ಬಿಟ್ರಿ. ಸಣ್ಣ ಹುಡುಗ ಹೊರಳಿ ಮಲ್ಕೊಂಡು ಬಿಟ್ಬಿಟ್ಟ. ಪಟ್ನ ಬಡ್ದು ಕೂಡಲೇ ಏನು ಮಲ್ಕೊಂಡು ನೋಡ್ರಿ, ಮಲ್ಕೊಂಡು ಕೂಡಲೇ ನಾವು ರಾಗ ಪ್ರಾರಂಭ ಆತ್ಬಿಡ್ರಿ. ಒಮ್ಮೆ ಮಲ್ಕೊಂಡಲ್ಲೇ ರಾಗ ಪ್ರಾರಂಭ ಆದ್ರಿ. ಏನು ಸುರ, ಏನು ಧ್ವನಿ, ಸಂಗೀತ ಎಲ್ಲ ವಾದ್ಯಗಳು ಗಾಬರಿಯಾಗಿ ವಾದ್ಯ ಮಲ್ಕೊಂಡನ ಹಾಡಾಯ್ತು. ಇವ್ರು ವಾದ್ಯ ನುಡ್ಸಕತ್ತಾರೆ, ಅತ್ಯಂತ ಪ್ರಸಿದ್ಧ ರೀತಿ ಹಾಡಿದ. ಅಲ್ಲಿದ್ದವ್ರು ಬಂದು, ಸರಿ ಏನು ರೀ ಸಮಾಚಾರ ತಿಳಿಯೋಲ್ಲ ನಮಗೂ. ಎಲ್ಲರೂ ಕೇಳಿದರು, ಅದು ಯಾಕೆ ಹಾಗೆ ಮಾಡಿದ್ರು ನಮ್ಮ ಹುಡುಗ ಅಂತಂದು ಅವನೇ ಕೇಳಿದ್ರು. ಅಂತ ಹೇಳಿದ್ರು ಸರ್ವ, ಅವ್ರಿಗೆ ಅರ್ಥ ಆಗಲಿಲ್ಲ. ಆ ರಾಗ ಮುಗಿದ ನಂತರ ಎಲ್ಲರೂ ಚಪ್ಪಾಳಿ ತಟ್ಟಿ ನಂತರ ಹಾರಾದಿಗಳು ಹಾಕಿ ಮಾಡಿ ಭವನ ಕೊಟ್ಟು ಹೇಳಿದ್ರು, ಸುಮ್ಮನೆ ನಾವು ಹೆಸರು ಇಟ್ಟುಕೊಡ್ರಿ ದಾಮೋದರ ಅಂತ. ದಾಮೋದರ ಜೀವರಿ ಮತ್ತು ತಂದೆಯವ್ರು ಎಷ್ಟು ಹೇಳಿದ್ರು ಹಾಡಲಿಲ್ಲ. ಈತ ಭಾಳ ಚೆನ್ನಾಗಿ ಹಾಡಿದ್ರಲ್ಲ, ಏನಾಯಿತು? ಏನೂ ಇಲ್ಲರಿ ಅಂತ ಹಿಂಗೆ ತಲೆ ಕೆರ್ಬೋದು ಕೂತ. ಏನೂ ಇಲ್ಲರಿ ಅಂತ. ಇಲ್ಲ ಹೇಳ್ರಿ, ಏನಾರೇ ಆಯ್ತು ಅದು ಹಾಡಲಿಲ್ಲ ಮೊದಲು, ಈಗೇನಾಯ್ತು ಹಾಡಿದ್ರಲ್ಲ ಅಂತ. ನಾವು ಕೂತಾಗ ಎಷ್ಟು ಹೇಳಿದ್ರು ಬರಲೇ ಇಲ್ಲರಿ. ತಂದೆಯವ್ರು ಹೇಳಿದರು, ಹೊಡೆದರು, ಕೂತಾಗ ಬರಲಿಲ್ಲ. ಜೋರಾಗಿ 1 2 3 ಕೊಟ್ರಲ್ಲ, ಮರಳಿ ಬಿಟ್ಬಿಟ್ನಿ. ಹೊರಳಿ ಬಿದ್ದಲ್ಲಿ ರಾಗ ತಂತಾನ ಚಾಲು ಆತ್ರಿ, ಪ್ರಾರಂಭ ಆಯ್ತು. ಏನಾಗಿರ್ಬೋದು ರೀ? ಅವ್ರು ಕೇಳಿದ್ರು. ಬಹುಶಃ ನಮ್ಮಪ್ಪ ವಯಸ್ಸು ಸೊಲಾಗೆ ಮಲ್ಕೊಂಡಲ್ಲ ಸಂಗೀತ ಹೇಳ್ತಿದ್ರಿ, ಅವ್ರ ಹತ್ರ ನಾನು ಮಲ್ಕೊಂಡ ಕೇಳ್ತಿದ್ನಿ, ಮಲ್ಕೊಂಡ ರಾಗ ಮಾಡ್ತಿದ್ದೆ ಅಂತ. ಏನು ಕಾರಣ ಹೇಳ್ರಿ? ಏನು ತಪ್ಪಿತು? ಮೊದಲು ಕಲಿಸುವಾಗ ರಾಗ ಮಾಡುವಾಗ ಮಲ್ಕೊಂಡು ಕಲ್ತದ್ರಿಂದ ಕೂತ್ಕೊಂಡು ರಾಗ ಮಾಡ್ಲಿಕ್ಕೆ ಆಗಲಿ ಸಭೆಯೊಳಗೆ. ಮುಗಿತನಕ ಮಲ್ಕೊಂಡ ಮಾಡಿದ ರಾಗ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಶಿಕ್ಷಕರ ಮಗು ಹನುಮಂತರು ಹುಡು ಮುಂದೆ ರಾಗ ಹೇಗೆ ಮಾಡ್ತಾನೆ? ಚಪ್ಪಾಳೆ ತಟ್ರಿ ಯಾರು. ಇದು ತಟ್ಬೇಡ್ರಿ, ಅಲ್ಲಿ ಹೇಳಿದ್ರು ಹನುಮಂತ ಹುಡು ಮುಂದೆ ಹೇಗೆ ಮಾಡಿದ್ರಿ? ಮಲ್ಕೊಂಡ ರಾಗ ಮುಗಿತಾಗ ಮಲ್ಕೊಂಡ ಮಾಡಿದ್ವು. ಏನು ಮಾಡಿದ್ವಿ ಎಷ್ಟು ಹೇಳಿ ಕೇಳಿಲ್ಲ. ಅದಕ್ಕೆ ಅಧ್ಯಯನ ಮಾಡ್ತಕ್ಕಂಥದ್ದು ಅದು ಕೂಡ ಇರ್ತದೆ. ನೀವು ಹೇಗೆ ಮಾಡ್ತೀರಿ ಹಾಗಿರ್ತದೆ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಚಿತ್ತ ಹೇಗಿರ್ತವಂದ್ರೆ, ಕಾರುಣಿ ಒಳಗೆ ಎತ್ತುಗಳ ಹೆಸ್ಸು ಓಸರ ಏನು ಮಾಡಿ ತಂದಿರ್ತೀರಿ? ಏನು ತಂದಿರ್ತೀರಿ? ಬಣ್ಣ ತಂದಿರ್ತೀರಿ.
ಯಾವ್ಯಾವ ರೀತಿ ತಂತಿರ್ತೀರಿ ಬಣ್ಣ? ಎಷ್ಟು ಪ್ರಕಾರ? ಇವ್ರ ಬಣ್ಣ ಎಷ್ಟು ಇರ್ತಾರೆ? ಇವ್ರ ಬಣ್ಣ ಎಷ್ಟು ಇರ್ತಾರೆ? ಕೇವಲ 7 ಬಣ್ಣ ಇರ್ತಾರೆ. 7 ಥರ ಬಣ್ಣ ತೊಗೊಂಡ್ಬಂದ್ರಿ. 7 ಥರ ಬಣ್ಣ ತೊಗೊಂಡ್ಬಂದ ಗುಲ್ಲ ಹತ್ರ ಏನು ಹಂಗೆ ಹಚ್ಚೋದು ಮಾಡಿ ಮಾಡ್ತಾರೆ. ಗುಲ್ಲ ಅದ ಎಲ್ಲ ಹಚ್ಕೊಂಡು ಮಾಡಿ ಬೆರಳ ಕೈಯಿಂದ ಹಸ್ತ ಹಚ್ಚಿ ಮಾಡಿ ಎಲ್ಲ ಮಾಡ್ತಾರೆ. ಆ ಬಣ್ಣ ನೀರು ಒಂದೇ ಇರ್ತದೆ. ನೀರು, ಆ ನೀರೊಳಗೆ ಎಂಥ ಬಣ್ಣ ಕುಡಿತಾರೆ ಹಾಗಾಗತ್ತಲ್ಲ ನೀರು. ಏನು ಬೇರೆ ಆಗತ್ತಲ್ಲ ನೀರು. ಯಾವ ಬಣ್ಣ ಕೂಡಿಸಿದ್ರು ನೀರು ಸ್ವೀಕಾರ ಮಾಡ್ತದೆ, ಅದೇ ಪ್ರಕಾರ ಆಗ್ತದೆ. ನಿಮ್ಮ ಮನಸ್ಸು ಕೂಡ, ನಿಮ್ಮ ಬುದ್ಧಿ ಕೂಡ, ನಿಮ್ಮ ಚಿತ್ತು ಕೂಡ ನೀವು ಯಾವ ಪ್ರಕಾರ ಅಧ್ಯಯನ ಮಾಡ್ತೀರಿ ಅದೇ ಬರ್ತದೆ ಸಭೆಯೊಳಗೆ. ಮತ್ತೇನು ಬರೋದಲ್ಲ ರೀ. ಈಗ ಇಷ್ಟೆಲ್ಲ ಗಂಡು ಮಕ್ಕಳು ಇದ್ದೀರಲ್ಲ ಇಲ್ಲಿ, ಅಣ್ಣಂದಿರು, ಬಾಲಕರು, ತಮ್ಮಂದಿರಲ್ಲ. ನೀವು ಅಕಸ್ಮಾತ್ ಸಬ್ಬಸಿಗೆ ಪಲ್ಯ ತಿಂದಿದ್ರಂದ್ರೆ ಅಕಸ್ಮಾತ್ ಇದ್ರೊಳಗೆ ತಿಂದಿದ್ದು ಯಾರು ಎಲ್ಲರೂ ತಂದ್ರೆ ತಗೊಳ್ಳಿ. ಇವತ್ತು ನಿಮ್ಗೆ ಡರಿ ಬಿಡುವ ಒಂದು ಸಂದರ್ಭ ಬಂತು, ಆಸೆ ಅನ್ನಿಸ್ತು. ಅವರು ಇಲ್ಲೇ ಪತಿಯವ್ರು ಇಲ್ಲೇ ಬಂದಿರಿ, ಎಲ್ಲರೂ ಲಗ್ನ ಐತೆ ತಗೋರಿ, ಎಲ್ಲರೂ ಲಗ್ನ ಐತೆ ತಗೋರಿ. ಆಚೆ ನಿಮ್ಮ ಬೆಳಗ್ಗೆ ಆಚೆಗಡೆ ಕೂತೀರು ಹೆಣ್ಮಕ್ಳ ಒಳಗೆ. ನೀವು ಹೇಳಿದ್ರೆ ನಮ್ಮ ಅಪ್ಪ ಅವ್ರ ಮುಂದೆ ಕೂತ್ಕೊಂಡು ಎದುರು ಕೂತ್ಕೊಂಡು ಡರಿ ಬಿಡೋದು ಯಾಕೋ ಸರಿ ಅನಿಸೋದು. ಮತ್ತು ನೋಡು ಅಂತ ಆ ಕಡೆ ಕೈ ಮಾಡಿ ನಾನು ಪರವಾಗಿ ಸಬ್ಬಸಿ ಪಲ್ಯ ಏನು ಮಾಡಿದ್ರಿ ಅವರು? ಯಾರು ಬಿಡ್ದು? ಇಲ್ಲೇ ಕೂತಿರ್ತಾನೆ. ಅವ್ರ ಲಗ್ನ ಐತಿ ತಗೋರಿ, ಅಲ್ಲಿ ಹೆಣ್ಮಕ್ಳ ಒಳಗೆ ಅವರು ಬಂದಾರ ತಗೋರಿ. ಇವರೆಲ್ಲ ಹೇಳ್ರಿ ನೋಡು. ಮತ್ತು ನನ್ನ ಪಾಲಿನ ಏನು ಮಾಡು, ನೀವು ಡೇಗ್ ಬಿಡು. ಡೇಗ್ ಅಂದ್ರು ಡರಿ ಬಿಡು. ಮತ್ತು ಮಂದಿ ಒಳಗೆ ಅಸಹ್ಯ ಹಾಕ್ಲಾಗತ್ತೆ ಅದ ತಿಳಿತಾನು ಅಂತ ಹೇಳಿರಿ. ಆ ಹೆಣ್ಮಕ್ಳು ಅಂದರು, ಸಬ್ಬಸಿ ಪಲ್ಯ ತಿಂದವ್ರು ಯಾರ್ರಿ ನೀವು? ನಾ ತಿಂದೇ ಇಲ್ಲ. ಮತ್ತು ಡರಿ ಬಿಡಲೇ ತಿಂದವ್ರು ನೀವು ಏನಾದರೂ ಪ್ರಯತ್ನ ಮಾಡಿ ಅಪ್ಪಾರು ಹೇಳಿ ಬರ್ತೀನಿ ತಿನ್ನ ಅನಿವಾರ್ಯ. ಏನು ಮಾಡೋದು? ಸಬ್ಬಸಿ ಪಲ್ಯ ತಿಂದು ಬಂದಿರ್ತದ. ನಾನು ಹೇಳ್ತಾರೆ ಏನು ತಿಳ್ಕೊಬೇಡ್ರಿ ಅಪ್ಪರ ಅದು ಹೇಳ್ತಾರೆ. ನೀವು ಡರಿ ಬಿಡಿರ್ತದೆ. ಅವ್ರ್ಯಾಕೆ ಬಿಡಲಿಲ್ಲ ಅವರು? ತಿಂದವ್ರು ಯಾರು? ಸಬ್ಬಸಿ ಪಲ್ಯ ತಿಂದವ್ರು ಇದ್ರೆ ಡರಿ ಅವ್ರು ಹೆಂಗೆ ಬಿಡ್ತಾರೆ? ಅವ್ರು ಬೇಡಪ್ಪ ನಮ್ಮ ಅಮ್ಮಾರೇ ಬಿಡಲಿ ಅಂದ್ರೆ ಅಪ್ಪಾರೇ ಬಿಡಲಿ ಬಿಡ್ತಾರೆ. ಯಾರು ಬಿಡ್ತಾರೆ? ಯಾರು ತಿಂದವ್ರ ಡರಿ ಬಿಡು. ಅದಕ್ಕೆ ಅಧ್ಯಯನ ಮಾಡುವಾಗ ಪಾಠವನ್ನು ಶ್ರವಣ ಮಾಡುವಾಗ ನೀವು ಹೇಗೆ ಪಾಠ ಮಾಡ್ತಾಯಿದ್ದೀರಿ ಅದೇ ಆಗ್ತದೆ. ಅಭ್ಯಾಸ ಮಲ್ಕೊಂಡು ಮಾಡಿದ್ರೆ, ಸಂಗೀತ ಮಲ್ಕೊಂಡು ಮಾಡಿದ್ರೆ ಅದೇ ಪ್ರಕಾರವಾಗಿ ನೀವು ಮನೆಯೊಳಗೆ ಪ್ರತಿಯೊಬ್ಬರು ಕೂಡ ಏನು ಮಾಡಿರಿ, ನಿಮ್ಮ ಮನೆಯೊಳಗೆ ಎಲ್ಲ ಶಿಕ್ಷಕರು ನಾವು ಹೇಳಿದೀವಿ. ಎಷ್ಟು ಮಂದಿ ಶಿಕ್ಷಕರಿದ್ದೀರಿ? ಮತ್ತು ಶಿಕ್ಷಕರು ಎಲ್ಲ ಒಬ್ಬರು ಫೋನ್ ಮಾಡ್ಕೊಂಡು ಹೇಳ್ರಿ, ದಿನ ಒಂದು ಸ್ವಲ್ಪ ಬಂದು ಕೂಡ್ರಿ ಹೇಳ್ರಿ. ಬಂದು ಕೂಡ್ರಿ, ಚೆನ್ನಾಗಿರ್ತದೆ. ಯಾಕಂದ್ರೆ ಯೂಟ್ಯೂಬ್ದಾಗ ಹೋಗ್ತವೆ ವಿಷಯ, ಬೇರೆ ಕಡೆ ಹೋಗ್ತಾವೆ ಎಲ್ಲ. ಅದಕ್ಕೆ ಶುದ್ಧವಾಗಿರ್ತಕ್ಕಂಥ ಬರೋಲ್ಲ. ಅದಕ್ಕೆ ಗ್ರಾಮ್ಯ ಶಬ್ದಗಳನ್ನು ಯಾರೂ ಕೂಡ ಮಾತನಾಡಬಾರ್ದು. ಈ ಹೋಗ್ತತೆ ಬರ್ತತೆ ಅಂತಂದ್ರೆ ಅದಕ್ಕೆ ಆ ಭಾಷೆಗೆ ಅಗೌರವ ಆಗ್ತದೆ, ಗೌರವ ತಗೋದಲ್ಲ. ನೀವು ಕೂಡ ಒಂದು ವಿಶೇಷತೆ ಸಿಗೋದಿಲ್ಲ, ಗೌರವ ಶೂನ್ಯ ಆಗ್ತದೆ. ಅದು ಎಲ್ಲರೂ ಕೂಡ ನೀವು ಕೂಡ ಎಲ್ಲರಿಗೆಲ್ಲ ಭಾಷಣ ಚೆನ್ನಾಗಿ ಮಾಡ್ತೀರಿ, ಎಲ್ಲರೂ ಮಾಡ್ತಾರೆ, ಎಷ್ಟು ಮಾಡ್ತೀರಿ. ಇದರೊಳಗೆ ಹೆಚ್ಚಾಗಿ ಎಲ್ಲರೂ ಕೂಡ ಮಾಡ್ತಕ್ಕಂಥದ್ದು ಇದನ್ನೇ ಏನು ಮಾಡಿದ್ರೆ ಹೆಚ್ಚಾಗಿ ಸ್ವಲ್ಪ ಗ್ರಾಮ್ಯ ಶಬ್ದಗಳು ಉಪಯೋಗಿಸ್ತಾರೆ. ಗ್ರಾಮ್ಯ ಶಬ್ದಗಳು ಅದು ಯಾವಾಗ ನಿಮ್ಮ ಮನೆಯೊಳಗೆ ಪ್ರತಿಯೊಬ್ಬರು ಕೂಡ ಮನೆಯೊಳಗೆ ಮಠದೊಳಗೆ, ಅದಕ್ಕೆ ನಾವು ಹೇಳ್ತೀವಿ ಮಠಕ್ಕೆ ಬಂದಾಗ ಪ್ರತಿಯೊಬ್ಬರು ಕೂಡ ಏನು ಮಾಡಿರಿ, ಸಂಸ್ಕೃತ ಮಾತನಾಡ್ರಿ. ನೆನ್ಪಿಟ್ಕೊಳ್ರಿ, ಸಂಸ್ಕೃತದಲ್ಲಿ ತಪ್ಪೋದಿಲ್ಲ. ಕನ್ನಡಕ್ಕೆ ಬಂದಾಗ ಗ್ರಾಮ್ಯ ಶಬ್ದ ಮಾತಾಡ್ತೀರಿ, ಸಂಸ್ಕೃತ ಏನು ಕಾರಣ ತಪ್ಪೋದು ಹೇಳ್ರಿ? ಕಲಿಯುವಾಗ ಏನು ಮಾಡ್ತೀರಿ? ಚೆನ್ನಾಗಿ ಕಲ್ತಿರ್ತೀರಿ. ಕನ್ನಡ ಶಬ್ದ ಮಾತಾಡುವಾಗ ಗ್ರಾಮ್ಯ ಶಬ್ದ ಬಳಸ್ರಿ. ಏಕೆಂದ್ರೆ ಹುಟ್ಟ ಇದ್ರೆ ಮಾಡಿರ್ತೀರಿ. ಅದನ್ನು ಬದಲಾವಣೆ ಮಾಡಿಕೊಂಡು ಮಠಕ್ಕೆ ಬಂದಾಗ ಎಲ್ಲರೂ ಕೂಡ ಕನ್ನಡ ಮಾತನಾಡುವ ಕೂಡ ಸರಿಯಾಗಿ ಮಾತಾಡೋದು ಕಲಿಬೇಕು. ನಿಮ್ಮ ಮನೆಯೊಳಗೆ ಕೂಡ ಹೋಗ್ತತಿ ಬರ್ತತಿ, ಕೂತ ಎದ್ದ ಹೋದ ಬಂದ, ಕೂಳ್ತಿಂದು ನಡೀತು ನೋಡು, 3 ಕೂಳ್ತಿಂದತಿ ಇಂಥ ಶಬ್ದ ಬಳಸಿರಂದ್ರೆ ಬೇರೆ ಅದು ಗಲ್ಲತ್ತ. ಯಾವ ಶಬ್ದ ಬಳಸ್ಬೇಕು, ಹೇಗೆ ಬಳಸ್ಬೇಕು ಅಂತಕ್ಕಂಥ ಕೂಡ ಮಹತ್ವ ಇರ್ತದೆ. ಅದಕ್ಕೆ ಎಲ್ಲರಿಗೂ ಏನು ಮಾಡ್ಬೇಕ್ರಿ, ಸರಿಯಾದ ಶಬ್ದಗಳನ್ನು ಬಳಸೋದು ಮೊದಲು ಕಲಿಬೇಕು. ನಿಮ್ಮ ಮನೆಯೊಳಗೆ ಮೊದಲು ಪ್ರಾರಂಭ ಮಾಡಿರಿ. ಮಕ್ಕಳಿಗೆ ಹೇಳುವಾಗ ಅವ್ರು ಸರಿಯಾದ ಶಬ್ದಗಳನ್ನು ಬಳಸಬೇಕು. ಹೋಗ್ತಾನೆ ಮತ್ತನ್ನು ಬದಲು ಹೋಗುತ್ತಾನೆ, ಬರ್ತಾನೆ ಅಂತಂದರೆ ಅದು ಬರುತ್ತಾನೆ. ಕೂತ್ಕೊಂಡ ಅಂತ ಹೇಳ್ತಾರಲ್ಲ, ಕುಳಿತುಕೊಂಡನು. ಏನಪ್ಪ ನಿನ್ನ ಹೆಸರೇ ಅನ್ನೋದಿಲ್ಲ, ತಮ್ಮ ಹೆಸರು ಏನದ ರೀ? ಕನ್ನಡ ಇದು. ತಾವು ಎಲ್ಲಿಂದ ಬಂದಿಪ್ಪ, ಆರಾಮ್ತಿಲ್ಲ, ಇದು ಶಬ್ದ. ಈಗ ಅದ ಶಬ್ದ ಸ್ವಲ್ಪ ಹೀಗೆ ಮಾಡಿ ನೋಡಿ. ತಾವು ಎಲ್ಲಿಂದ ದಯಮಾಡಿಸಿದ್ರಿ?
ಎಲ್ಲರೂ ಕುಶಲವಾಗಿದ್ದರೆ ಆರಾಮಿದ್ದಿರ್ತಾವಿಲ್ಲ. ತಮ್ಮ ಹೆಸರೇನು ಅಥವಾ ತಮ್ಮ ನಾಮಧೇಯವೇನು ಹೇಗಂತ ಹೇಳ್ರಿ. ತಮ್ಮ ಹೆಸರೇನು, ತಮ್ಮ ನಾಮಧೇಯವೇನು ತಂದಾಗ ಏನಂತ ಚಲೋದಲ್ಲ. ಮತ್ತೇನಪ್ಪ ಇಲ್ಲಿಂದ ಬಂದು ಎಲ್ಲ ಆರಾಮತಿಲ್ಲೋ ಅಂತೇಳಿ ಹೀಗೆ ಬಿರ್ಸಿ ಮಾತಾಡಿದ್ರೆ ಯಾರು ಹಿಂದೆ ಹೋಗಿರ್ಲೆ ಹಿಂದೆ ಹೋಗೋರು ನೆನ್ಪಿಟ್ಕೊಡ್ರಿ. ಸಂಸ್ಕೃತ ಕಲಿಸೋರು ಬಂದಿರ್ತೀರಿ, ಹೋಗಿ ಮತ್ತೆ ಜಲ್ದಿ ಬರ್ರಿ, ಒಳ್ಳೆಯದಲ್ಲ. ಏನು ಮಾಡಿರಿ? ಹಾಂ, ಅದಕ್ಕೆ ಮತ್ತೇನಪ್ಪ ಆರಾಮತ್ತಿಲ್ಲೋ ಪಾಡದೆ ಮತ್ತು ಮನೆಗೆ ಹುಡುಗ ಬೆದ್ರ ಬೊಂಬಾಗ್ಯದ ನೋಡಪ್ಪ. ಹಾಂ, ಕಬ್ಬಾಗ್ಯದ ಕಬ್ಬು ಹುಡುಗ ಬಾಳೆ ದಿಂಡದಂಗೆ ಆಗ್ಯಾರ. ಹೀಗೆ ಇಂಥ ಮಾತಾಡ್ರಿ. ಮತ್ತು ಮಕ್ಕಳು ಅಂತ ಮಾತಾಡ್ತಾರೆ. ನೀವು ಮಾತಾಡೋ ಮಕ್ಕಳಿಗೆ ನೀವು ಕಲಿಸುವಾಗ ಕಲಿತಕ್ಕಂಥ ಕಲಿಸ್ತಕ್ಕಂಥ ಶಿಕ್ಷಕರು ಏನು ಮಾಡಿದ್ರಿ, ಒಬ್ಬ ಶಿಕ್ಷಕರು ತಪ್ಪಿದ್ರೆ ತಾನು ಜೀವನದೊಳಗೆ ಎಷ್ಟು ವಿದ್ಯಾರ್ಥಿಗಳು ಕಲಿಸ್ತಾರೆ ಅವರೆಲ್ಲರೂ ತಪ್ಪು ಕಲಿತಾರೆ. ಅದಕ್ಕೆ ಕಲಿಯುವಾಗ ಏನು ಕಲಿಬೇಕ್ರಿ? ಕಲಿಸ್ಬೇಕು, ಸಂಸ್ಕೃತ ಭಾಷೆಯನ್ನು ಚೆನ್ನಾಗಿ ಕಲಿಸ್ಬೇಕು, ಕನ್ನಡ ಕೂಡ ಚೆನ್ನಾಗಿ ಕಲಿಸ್ಬೇಕು. ಕನ್ನಡ ಕೂಡ ಚೆನ್ನಾಗಿ ಮಾತಾಡೋದು ಕಲಿಬೇಕು, ಸಂಸ್ಕೃತ ಭಾಷೆಯನ್ನು ಕೂಡ ಚೆನ್ನಾಗಿ ಹೋಗ್ತಾನೆ ಬರ್ತಾನೆ ಆಯಿತು ಹೀಗೆ ಹಾಗೆ ನೀವು ಮಾತಾಡಿದ್ರಂದ್ರೆ ನೀವು ಮಾತಾಡೋದು ಸುಲಭ ಆಗ್ತದೆ, ಚಲೋ ಅನಿಸ್ತದೆ. ವೇದಿಕೆ ಮೇಲೆ ಬರ್ತಕ್ಕಂಥದ್ದಾಗೋದಿಲ್ಲ, ವೇದಿಕೆ ಮೇಲೆ ತೊಂದರೆ ಇರ್ತದೆ. ಅದಕ್ಕೆ ಹಾಗಾದ್ರೆ ಮೊದಲು ಏನು ಮಾಡಿದ್ರಿ, ಮೊದಲು ಸೂಕ್ಷ್ಮ ಮಾತಾಡೋದು. ಯಾವಾಗಲೂ ಸೂಕ್ಷ್ಮ ಮಾತಾಡ್ತಿದ್ರಂದ್ರೆ ಯಾವಾಗಲೂ ಸೂಕ್ಷ್ಮ ಬರ್ತದೆ. ಮೊದಲೇ ಕೂತ್ಕೊಂಡು ಸಂಗೀತ ಅಭ್ಯಾಸ ಮಾಡ್ತಾರೆ, ಮತ್ತು ಸಂಗೀತ ಕೂತ್ಕೊಂಡು ಬರ್ತಿತ್ತು. ಮಲ್ಕೊಂಡು ಸಂಗೀತ ಅಭ್ಯಾಸ ಮಾಡಿದಗೋಸ್ಕರ ಏನಂತ ಮಲ್ಕೊಂಡ ಸಂಗೀತ ಅದು ಅವ್ರ ಅಪ್ಪನ ಕೈ ಹೊಡೆಸ್ಕೊಂಡು ಕೆಳಗೆ ಹೊರಗಡೆ ಬಿದ್ದ ಅಲ್ಲೇ ಸಂಗೀತ ಪ್ರಾರಂಭ ಮಾಡಿದೆ. ಶಿಕ್ಷಕರಿಗೆ ಅವಮಾನ ಆಗ್ತಿಲ್ರಿ, ಮತ್ತು ತನಗರಿ ಚಲೋ ಮುಗಿತಾಗ ಮಲ್ಕೊಂಡು ಸಂಗೀತ ಮಾಡಿದೆ. ಸಂಗೀತ ಪ್ರಸಿದ್ಧ ಸಂಗೀತಗಾರ ಕರೆ ಮಲ್ಕೊಂಡು ಮಾಡಿದಿಲ್ಲ. ಹೀಗಾಗಿ ಹೋಗುತ್ತದೆ ಅಂತ ಹೇಳ್ತಕ್ಕಂಥದ್ದು, ಹೋಗುತ್ತಾನೆ ಬರುತ್ತಾನೆ ಕುಳಿತುಕೊಳ್ಳುತ್ತಾನೆ ಅಥವಾ ತಾವ್ಯಾರು, ತಮ್ಮ ನಾಮಧೇಯವೇನು, ಎಲ್ಲರೂ ಕುಶಲವಾಗಿದ್ದಾರೆ, ಮನೆ ಕಡೆ ಮನೆಯಲ್ಲಿ ಜನರು ಹೇಗಿದ್ದಾರೆ, ತಾಯಿ ತಂದೆ ಬಂಧು ಬಳಗ ಚೆನ್ನಾಗಿದ್ದಾರೇನು, ಆರಾಮಿದ್ದಾರೆ, ಎಲ್ಲರೂ ಏನು ಕೆಲಸ ಮಾಡ್ತಾಯಿದ್ದಾರೆ, ತಮ್ಮ ಊರಿನಲ್ಲಿ ತಮ್ಮಲ್ಲಿ ಮಳೆ ಬೆಳೆ ಚೆನ್ನಾಗಿದೆ ಏನು, ಸೂಕ್ಷ್ಮವಾಗಿ ಮಾತನಾಡಿರ್ತಕ್ಕಂಥದ್ರೆ ಎಲ್ಲ ಸರಿ ಇರ್ತದೆ. ಅದಕ್ಕೆ ಮೊದಲು ಏನು ಮಾಡಬೇಕು, ನೀವೆಲ್ಲ ಪಾಠ ಹೇಳ್ತಕ್ಕಂಥ ಎಲ್ಲರೂ ಲಕ್ಷ ಕೊಟ್ಟು ಇವತ್ತು ಪಾಠ ಮುಗಿದ ನಾಳಿನಿಂದ ಇಲ್ಲಿಂದ ಅಲ್ಲಿ ಅಭ್ಯಾಸ ಮಾಡ್ತಾರೆ. ಕಥೆ ನಾಳಿನಿಂದ ಯಾರು ಪಾಠ ಹೇಳ್ತಾರೆ ಎಲ್ಲರೂ ಕೂಡ ಗ್ರಾಮ್ಯ ಶಬ್ದವನ್ನು ಬಳಸದೆ ಹೇಳಬೇಕು ಪ್ರಯತ್ನ ಮಾಡಿ. ನಿಮ್ಮ ಮನೆಯೊಳಗೆ ಚಲೋ ಮಾತಾಡಿ ಎಲ್ಲರೂ. ಮತ್ತು ಇಷ್ಟೆಲ್ಲ ನೀವು ಎಲ್ಲಿ ಭೇಟಿ ಹಾಕಿರಿ ಎಲ್ಲರೂ ಸಂಸ್ಕೃತ ಮಾತಾಡೋದು. ಎಲ್ಲರೂ ಕೂಡ ಮಠದೊಳಗಿರಲಿ, ಮನೆಯೊಳಗೆ ಇರಲಿ, ಓಣಿಯೊಳಗಿರಲಿ, ಇಲ್ಲಿ ಎಷ್ಟು ಮಂದಿ ಬಂದಿರ್ತೀರಿ ಎಲ್ಲರೂ ಸಂಸ್ಕೃತ ಮಾತನಾಡಬೇಕು. ಆಮೇಲೆ ಕನ್ನಡ ಮಾತನಾಡಿದ್ರೆ ಶುದ್ಧವಾಗಿರ್ತಕ್ಕಂಥ ಕನ್ನಡವೇ ಮಾತನಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಶುದ್ಧ ಭಾಷೆ ಬೇರೆ ಕಡೆ ಇಲ್ಲರಿ. ಬೆಂಗಳೂರು ಕಡೆ ಮಾತನಾಡ್ತಾರಲ್ಲ, ಬೇರೆ ಮಾತನಾಡ್ತಾ ಆಗಿರೋದಿಲ್ಲ ಅದು. ಬೆಂಗಳೂರು ಉದಾಹರಣೆಗೆ ಇಲ್ಲಿ ನಾವು ಹಪ್ಪಳು ಅಂತೀವಿ. ಹಪ್ಪಳು ಅಂದ್ರೆ ಬೆಂಗಳೂರು ಕಡೆ ಅಪ್ಪಳು ಅಂತಾರೆ. ಅಪ್ಪಳು ಏನದು ನಮ್ಮಲ್ಲಿ ಮಾತಾಡೋ ಶಬ್ದ ಅಲ್ಲಿರ್ತಕ್ಕಂಥ ಭಾಳ ವ್ಯತ್ಯಾಸ ಇರ್ತದೆ. ನಮ್ಮಲ್ಲಿರ್ತಕ್ಕಂಥ ಶುದ್ಧ ಭಾಷೆ ಅದು. ಈ ಶುದ್ಧ ಭಾಷೆಯನ್ನು ಸರಿಯಾಗಿ ನಾವು ಬಳಸದೇ ಇರುವ ಮೂಲಕವಾಗಿ ನಮ್ಮ ಶಬ್ದ ಗ್ರಂಥದಲ್ಲಿರ್ತಕ್ಕಂಥ ಗ್ರಂಥ ಇರ್ತಲ್ಲ, ಪುಸ್ತಕ ಶಾಲೆ ಪುಸ್ತಕ ಅದರೊಳಗೆ ಇರ್ತವೆ, ಅದೇ ಪ್ರಕಾರ ಇರ್ತಕ್ಕಂಥ ನಮ್ಮ ಭಾಷೆ ಶುದ್ಧ ಇರ್ತಕ್ಕಂಥ ಭಾಷೆ ಅದು. ನಾವು ಬಳಸುವಾಗಿರೋ ಆಗ ಬದಲಾವಣೆ ಬಳಸ್ತಾರೆ, ಇದು ವ್ಯತ್ಯಾಸ ಅದು. ಎಲ್ಲರೂ ಕೂಡ ಏನು ಮಾಡಿದ್ರೆ ಮಲಗಿ ಸಂಗೀತ ಮಾಡದೆ ಕುಳಿತು ಸಂಗೀತ ಮಾಡ್ತಕ್ಕಂಥ ರೀತಿಯಿಂದ ಗ್ರಾಮ್ಯ ಶಬ್ದವನ್ನು ಬಳಸದೆ ಅದಕ್ಕೆ ಕೆಲವರು ಹೇಳ್ತಿರ್ತಾರೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಬರಬೇಕು, ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಕೊಡಬೇಕು ಅದಕ್ಕೆ ಅಂತ ಹೇಳ್ತಿರ್ತಾರೆ. ಶಾಸ್ತ್ರೀಯ ಭಾಷೆನ ಇಲ್ಲಿ ಅಲ್ಲಿ ಹೇಳ್ತಾರೆ, ನೀವೀಗ ಕನ್ನಡದ ಹೆಮ್ಮೆಯ ಪುತ್ರರೇ ಅಂದ್ರೆ ಕನ್ನಡದ ಯಾರು ಪುತ್ರರೇ. ಆದರೆ ಬೆಂಗಳೂರು ಕಡೆ ಇದು ಒಬ್ಬರಿರ್ತಾರೆ, ಅಲ್ಲಿ ಅಂತಾರೆ ಗೊತ್ತಂದ್ರೆ ಅಲ್ಲಿ ಕನ್ನಡದ ಹೆಮ್ಮೆಯ ಪುತ್ರ ಇರ್ತಾರೆ. ಏನದು ಈ ನಿಮ್ಗೆ ಅಸಹ್ಯ ಅನ್ಸೋದು ಚಲೋ ಅನ್ಸೋದು ಹೇಳಿ. ಹೆಮ್ಮೆಯ ಮಗನ ಹೆಸರೇನು ಏನಂದಂಗ ನಿಮ್ಮೆಲ್ಲ ಏನಂದಂಗ ಹಂಗೆ ಯಾರು ಸಾಹೇಬಗಳು ಹೇಳಿರ್ತಾರೆ ಕನ್ನಡದ ಹೆಮ್ಮೆಯ ಪುತ್ರ. ಅದು ದೊಡ್ಡವರು ಹೇಳ್ಸೋತಾರೆ, ಮುಖ್ಯಸ್ಥರು ಇರ್ತಾರೆ, ಹಾಗೆ ಹೇಳ್ತಾರೆ. ಅದಕ್ಕೆ ನೀವೇ ನಮ್ಮಲ್ಲಿ ಕನ್ನಡದ ಹೆಮ್ಮೆಯ ಪುತ್ರ ಅಂದ್ರೆ ಕೆಟ್ಟ ಒಂದು ತಿಳಿದಲ್ಲಿ ನಿಮ್ಗೆ, ಅದಕ್ಕೆ ಅವರಂತೆಲ್ಲ ನೀವು ಸರಿಯಾಗಿ ಇಟ್ಟಿದ್ದೀರಿ ನೀವೆಲ್ಲ. ಹೆಮ್ಮೆ ಪುತ್ರ ಅನ್ನೋದಿಲ್ಲ, ಹೆಮ್ಮೆ ಪುತ್ರ ಅಂದ್ರೆ ಕೋಣ ಅಂತ ಯಾಕೆ ಗೊತ್ತಾಗಲ್ಲ, ನಿಮ್ಗೆ ತಿಳಿದಲ್ಲ, ಅವ್ರಿಗೆ ಅದು ತಿಳಿದಿಲ್ಲ. ಅವ್ರಿಗಿಂತಲೂ ಸ್ಟ್ರೇಟ್ ನೀವು ನಂದೇಶ್ವರ ಬಳಗ ನೀವು ಏನು ತಪ್ಪೆ ಅಂದ್ರೆ ಬಳಸೋ ರೀತಿ ತಪ್ಪೆ ಅದು. ಅದಕ್ಕಾಗಿ ಸರಿಯಾಗಿರ್ತಕ್ಕಂಥ ಶಬ್ದ ಕನ್ನಡ ಭಾಷೆಯಲ್ಲಿ ಚೆನ್ನಾಗಿ ಮಾತನಾಡೋದು ಕಲೀರಿ ಎಲ್ಲರೂ. ಜೊತೆಗೆ ಏನ್ಬೇಕ್ರಿ ಸಂಸ್ಕೃತ ಕಲೀರಿ. ಸಂಸ್ಕೃತ ಎಲ್ಲರೂ ಕೂಡ ಏನು ಮಾಡ್ಕೊಂಡ್ರೆ ಮಠಕ್ಕೆ ಬಂದ ಸಮಯದಲ್ಲಿ ಎಲ್ಲರೂ ಸಂಸ್ಕೃತ ಮಾತಾಡೋದು ಕಲೀರಿ. ಎಲ್ಲರೂ ಸಂಸ್ಕೃತ ಮಾತಾಡೋದು.
ಊರೊಳಗೆ ಭೇಟಿ ಆದರೂ ಸಂಸ್ಕೃತ ಮಾತಾಡಬೇಕು. ಬಳಕೆ ಶಬ್ದಗಳನ್ನ ಕಲಿತಕ್ಕಂಥದ್ದು ನೀವು ಬಳಕೆಯಲ್ಲಿ ಮನೆಯೊಳಗೆ ಬಳಸ್ತಿರಲ್ಲ ಅಂಥ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಕ್ಕಂಥ ಶಬ್ದಗಳನ್ನ ಮಾಡಿಕೊಂಡು ಒಬ್ರಿಗೊಬ್ರು ಭೇಟಿ ಆದಾಗ ಮಾತನಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಶಬ್ದಗಳು ಮೊದಲು ಕಲ್ಕೊಳ್ಳಲ್ಲ. ಎಲ್ಲರೂ ಚೆನ್ನಾಗಿರ್ತಕ್ಕಂಥ ರೀತಿಯ ಕಲೀರಿ, ಎಲ್ಲರಿಗೂ ಒಳ್ಳೆಯದಲ್ಲಿ. ಆತ್ಮೇಲೆ ಏಕೆ ನಾವು ಹೇಳಿದ್ವಿ ಅಂದ್ರೆ ಏನು ಕಾರಣ, ಇದು ಹೀಗೆ ಬಿಟ್ಟರೆ ಹೀಗೆ ಹೋಗಿಬಿಡ್ತದೆ, ಹೀಗೆ ಹೋಗ್ತದೆ. ವಿಶ್ವೇಶ್ವರಯ್ಯನವರು ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥವ್ರು, ಸರ್ ವಿಶ್ವೇಶ್ವರಯ್ಯ ಅಂತ ಕಾಣ್ತವ್ರು. ಸರ್ ವಿಶ್ವೇಶ್ವರಯ್ಯನವರು ಇಂಜಿನಿಯರ್, ಪ್ರಸಿದ್ಧ ಇಂಜಿನಿಯರ್. ಹೇಗಿದ್ರಂದ್ರೆ ಒಂದು ಈ ಪಾಂಡಿಚೇರಿಗೆ ಹೋಗಿದ್ರಂತ. ಹೋದಾಗ ರೋಡ್ ಮೇಲೆ ಕಟ್ ಬೂಟ್ ಹಾಕೊಂಡು ನಡೆದಾರೆ. ಒಂದು ಮನೆ ಇತ್ತಂದ್ರಿ, ಆ ಮನೆ ಕಟ್ಸ್ತಾಯಿದ್ರು. 3,000 ಮಂದಿ ಕಟ್ತಾಯಿದ್ರು ಆ ಮನೆ. ಅಷ್ಟು ದೊಡ್ಡ ಮನೆ, ಅದು ದೊಡ್ಡದು ಬಂಗ್ಲೆ. ಅಲ್ಲಿ ಹೋಗಿ ನಿಂತ್ಬಿಟ್ರು. ಒಮ್ಮಿಂದ ಈ ಮನೆ ಯಜಮಾನ್ರು ಯಾರು ಅಂತ ಹೇಳಿದ್ರು. ಒಳಗಿದ್ದಾರೆ ಅಂತ ಹೇಳಿದ್ರು. ಕರೆ ಅವ್ರನ್ನಿಲ್ಲಿ ತಕ್ಷಣ ಬರ್ಬೇಕು, ಅವ್ರೀಗ ಈಗಿಂದಿಗೆ ಬರಬೇಕು ಅಂತ ಹೇಳಿದ್ರು. ಆಯಿತು, ಯಾರು ಕರಿತಾಯಿದ್ರು ಅಂತ. ಇಂಥವ್ರು ಇಂಜಿನಿಯರ್ ಬಂದಾರಿ ಅಂತ ಹೇಳಿದ್ರು. ಬಂದರು ಅವ್ರಿಗೆ. ಅವ್ರು ಹೇಳಿದ್ರು, ಈ ಕ್ಷಣದಲ್ಲಿ ಅಲ್ಲೇನು ಕೆಲಸ ಮಾಡ್ತಾ ಇರಲ್ಲ, ಎಲ್ಲರೂ ಹೊರಗೆ ತೆಗೀರಿ, ಈಗ ತೆಗೆದು ಬಿಡೋಕೆ ಹೊರಗೆಲ್ಲ, ಅಲ್ಲಿ ಒಳಗೆ ಒಬ್ಬರು ಉಳಿಬಾರ್ದು ಅಂತ ಹೇಳಿದ್ರು. ಏನು ಕಾರಣ ಕೇಳಿದ್ರು. ಏನು ಕಾರಣ ಅಂದ್ರೆ ಆ ಮನೆ ಬಿದ್ದು ಹೋಗಿಬಿಡ್ತದೆ. ಇನ್ನು 3 ಗಂಟೆ ಒಳಗೆ ಮನೆ ಬಿದ್ದು ಹೋಗಿಬಿಡ್ತದೆ ಅಂತ. ಅದು ಇಷ್ಟು ಕೆಲಸ ನಮ್ಗೆ ನುಕ್ಸಾನ ಆಗ್ತದೆ. ಒಂದು ವೇಳೆ ಮನೆ ಬೀಳಿಲ್ಲ ಅಂದರೆ ಅದು ಬೀಳಿಲ್ಲ, ನಾನು ಅದನ್ನು ಹಣ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅಷ್ಟು ಹಣವನ್ನು ನಾನು ಕೊಡ್ತಾಯಿದ್ದೀನಿ, ನೀವೆಲ್ಲ ಈಗ ತಕ್ಷಣದ ಹೊರಗೆ ತೆಗೀರಿ, ಅಷ್ಟೆಲ್ಲ ಮಂದಿ ಸಾಯಿದ್ರು ಅಂತ ಹೇಳಿದ್ರು. ಆಯಿತು ಅಂತ ಎಲ್ಲ 3,000 ಮಂದಿನ ಹೊರಗೆ ತೆಗೆದ್ರಿ. ಅವ್ರೇನು ಬರೋಬ್ಬರಿ 3 ಗಂಟೆ ಇಡೀ ಕಟ್ಟಡ ಬಿದ್ದುಬಿಡ್ತು. 3,000 ಮಂದಿ ಸಾಯಿದ್ರು ಉಳಿದು ಸೇರೋರು. ಯಾರು ಉಳಿಸಿದ್ರಿ? ಸರ್ ವಿಶ್ವೇಶ್ವರಯ್ಯನವರು ಉಳಿಸಿದ್ರು. ಹೇಗೆ ಉಳಿಸಿದ್ರು ಅಂದ್ರೆ, ಆ ರೋಡ್ ಮೇಲೆ ಹೋಗುವಾಗ ಮನೆ ಕೆಳಭಾಗದಲ್ಲಿ ಎಲ್ಲ ಏನಾಗಿದೆ, ಕೆಳಗೆ ಪಳ್ಳ ಒಳಗಿರ್ತಕ್ಕಂಥ ಪಾಯ ಸರಿ ಇಲ್ಲ, ಕೆಳಭಾಗದ ನೆಲ ಸರಿ ಇಲ್ಲ, ಕಟ್ಟಡ ಭಾರ ಆಗಿದೆ, ಒಳಗೆ ಕಟ್ಟಡ ನೆಲಭಾಗ ಇಳಿಲಿಕ್ಕೆ ಹತ್ತದ. ಇಲ್ಲಿ ಹಾಯ್ದುಕೊಂಡು ಹೋಗೋದ್ರ ಆ ಧ್ವನಿ ಬದಲಾವಣೆ ಆಯ್ತು ರೀ. ಧ್ವನಿ ಅಂತ ಬದಲಾವಣೆ ಐತಿ. ಬದಲಾಗಿ ಆ ಬೂಟ್ ಹಾಕೊಂಡು ಹೋಗಿ ಧ್ವನಿ ಬೇರೆ ಕೇಳಿಸ್ತವ್ರಿಗೆ, ಇದು ಬೀಳ್ತದನ್ನು ಗುರುತಾಗಿಬಿಡ್ತು. ಅಂಥವರು ಅಷ್ಟು ಪ್ರಸಿದ್ಧ ಆಗಿರ್ತಕ್ಕಂಥವ್ರು. ಒಂದು ಸಲ ಅವರು ಒಂದು ಸ್ಥಾನಕ್ಕೆ ಹೋಗ್ತಾರೆ, ಈ ಶರಾವತಿ ನದಿಗೆ ಹೋಗ್ತಾರೆ ನೋಡಲಿಕ್ಕೆ. ಶರಾವತಿ ನದಿ ಭಾಳ ಸುಂದರವಾಗಿ ಮೇಲ್ಭಾಗ ಹರಿದುಕೊಂಡು ಕೆಳ ನೀರು ಬೀಳ್ತದೆ ರೀ. ಈಗ ಅದು ನೋಡಿ ಭಾಳ ಸಂತೋಷಪಟ್ಟರು ಅನೇಕ ಜನರು ಏನು ಮಾಡಿದ್ರಿ, ಭಾಳ ಸಂತೋಷಪಟ್ಟರು. ಅಲ್ಲಿ ನೋಡ್ತಾಯಿದ್ರು, ಬರ್ತಾಯಿದ್ರು, ಹೋಗ್ತಾಯಿದ್ರು. ದಿನ ನಡೀತಾಯಿತ್ತು. ಆವತ್ತು ಭಾಳಷ್ಟು ಜನರು ನೋಡಿದ್ರು, ಸಂತೋಷಪಡೋದು. ಏನಪ್ಪ ಎಷ್ಟು ಚಂದ ಅದ, ಹೇಗದ, ಹಾಗೆ ಭಾಳ ವರ್ಣನೆ ಮಾಡಿದರು. ಆದ್ರೆ ವಿಶ್ವೇಶ್ವರಯ್ಯನವರು ಸಂತೋಷ ಪಡೀಲಿಲ್ಲ. ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡ್ರು, ಹಳಾಳೆ ಮಾಡ್ಕೊಂಡ್ರು. ಏನಪ್ಪ ಎಷ್ಟೊಂದು ಶಕ್ತಿ ಹ್ರಾಸವಾಗ್ಲಿಕ್ಕೆ ಇಲ್ಲಿ, ಹರಿದುಕೊಂಡು ಹೋಗ್ಲಿಕ್ಕೆ ಶಕ್ತಿ, ಎಷ್ಟು ಶಕ್ತಿ ನಾಶ ಆಗಿ ಹೊರಟದೆ ಇಲ್ಲಿ ಅಂತ ಹೇಳಿ ಹಳಾಳಿ ಮಾಡಿಕೊಂಡು ಆ ಶರಾವತಿಗೆ ತಂದು ಮಷಿನ್ಗಳು ಕೂಡಿಸಿದ್ರು, ಚಕ್ರ ಕೂಡಿಸಿದ್ರು. ಚಕ್ರವನ್ನು ಕೂಡಿಸಿ ಅದನ್ನು ವಿದ್ಯುತ್ ಶಕ್ತಿ ತಯಾರು ಮಾಡಿ, ಈಗ ನಾವೆಲ್ಲ ಮಾತನಾಡ್ತೀವಿ ನೋಡ್ರಿ, ಎಲ್ಲ ಈಗ ಮಾಡ್ತಾನೆ ಇಲ್ಲ, ಹೊರ ಲೈಟ್ ಹತ್ತವ, ಇಲ್ಲಿ ಮೈಕ್ ಅದ, ಎಲ್ಲ ವಿದ್ಯುತ್ ನದಿ ಮೋಟ್ರ್ ತಿರ್ತಾವೆ ನೋಡ್ರಿ, ಇವೆಲ್ಲ ತಯಾರಾಗುವಂಥ ವಿದ್ಯುತ್ ಶಕ್ತಿ ತಯಾರು ಮಾಡಿದ್ರು. ತಯಾರು ಮಾಡಿದಾಗ ಏನಾಯ್ತಂದ್ರೆ ಎಲ್ಲ ಕಡೆ ಪ್ರಕಾಶ ಬಂತಿಲ್ಲ ರೀ, ಎಲ್ಲ ಕಡೆ ಎಲ್ಲರಿಗೂ ಲಾಭ ಆಯಿತು. ಎಷ್ಟೋ ಮಂದಿ ನೋಡಿದ್ರು, ಸಂತೋಷಪಟ್ಟರು ಹೋದರು. ವಿಶ್ವೇಶ್ವರಯ್ಯನವ್ರಿಗೆ ಹಳಾಳೆ ಆಯಿತು. ಕಾರಣ ಏನು, ಎಷ್ಟು ಮಹತ್ವದ ಘಟನೆ ವ್ಯರ್ಥವಾಗಿ ಹಾಳಾಗಿ ಹೊರಟದಲ್ಲಪ್ಪ. ಎತ್ತರದ ಬೀಳ್ತಕ್ಕಂಥ ನೀರಿಗೆ ಚಕ್ರ ಕೂಡಿಸಿ ವಿದ್ಯುತ್ ಶಕ್ತಿ ತಯಾರು ಮಾಡಿದರು. ಹಾಗೆಲ್ಲಿ ನೀವೆಲ್ಲ ಅತ್ಯಂತ ಪ್ರಸಿದ್ಧ ಇದ್ರಿ, ಚಲೋ ಇದ್ರಿ, ಸಂಸ್ಕೃತವನ್ನು ಭಾಳ ಚೆನ್ನಾಗಿ ಮಾತಾಡ್ತೀರಿ. ಮುಂದೆ ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಅಂತ ಹೇಳಿದ್ರು. ಇದು 2ನೇ ನಂಬರ್. ಅಲ್ಲಿ ನೋಡಿ ಬಂದವ್ರದ್ರಲ್ಲ, ವಿಶ್ವವಿದ್ಯಾಲಯಗಳು ಸಪ್ತಾಹ ಬಂದಿರು ನೋಡ್ರಿ, ಈ ಹಿಂದಿನ ಸಪ್ತಾಹದಾಗ ಅಲ್ಲಿ ಹೋಗಿ ಬಂದವ್ರು. ಅಷ್ಟೆಲ್ಲ ನ್ಯಾಯ ವಿಭಾಗದ ಅಧ್ಯಕ್ಷರು ಭಾಸ್ಕರಾಚಾರ್ಯ ಅವ್ರು ಇನ್ನುಳಿದವರು ಕೂಡ ಹೇಳಿದರು, ಹಿಂದಿನ ಕಾಲದಲ್ಲಿ ಆ ಮೊದಲ ಸಂಸ್ಕೃತ ಭಾಷೆ ಅದು ಮತ್ತೂರಿಗೆ 1 ನಂಬರ್ ಇತ್ತು. ನಾವೆಲ್ಲ ಹೋಗಿ ನೋಡಿ ಬಂದ್ವಿ. ಏನು ಪಂಡಿತರು 4 ಬಂದಿರ್ತಾರೆ ಅಷ್ಟೋದಾರೆ, ಹೊರಗೆ ಯಾರು ಮಾತನಾಡೋದಿಲ್ಲ. ಸ್ವತಃ ನಂದೇಶ್ವರದಲ್ಲಿ ಅದಕ್ಕಿಂತ ಎಷ್ಟೋ ಪಟ್ಟು ಶ್ರೇಷ್ಠ ಅಂತ ಅವ್ರು ಹೇಳಿ ಹೋಗ್ಯಾರ. ಇದು 1 ನಂಬರ್. 1 ನಂಬರ್ ಪಡೆದಿದ್ದೀರಿ ನೀವು, 1ನೇ ನಂಬರ್ ಪಡೆದಿದ್ರಿ ನಿಜವಾಗಿ ಕೂಡ.
ಅವ್ರು ನ್ಯಾಯ ವಿಭಾಗದ ಅಧ್ಯಕ್ಷರು ವಿಶ್ವವಿದ್ಯಾಲಯದ ಅವ್ರು ಹೇಳಿದರು ಇಷ್ಟೆಲ್ಲ ಆಗಿದೆ. ದಿಲ್ಲಿಯಿಂದ ಕೂಡ ಬಂದು ಸಂತೋಷಪಟ್ಟರು ಮಕ್ಕಳು ತಮ್ಮ ತೊಡೆ ಮೇಲೆ ಕೂತ್ಕೊಂಡು ಕುಲಪತಿಗಳು ಅವರು ಒಪ್ಕೊಂಡ್ರು. ಆದರೆ ನೀರು ಬಿದ್ದುಕೊಂಡು ಹರಿದುಕೊಂಡು ಹೋಗ್ತಕ್ಕಂಥ ರೀತಿಯಿಂದ ನಿಮ್ಮ ಸಾಧನೆ ಇನ್ನೂ ಕೂಡ ಎಷ್ಟು ಪ್ರಮಾಣದಲ್ಲಿ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಆಗ್ತಾಯಿಲ್ಲ. ನೀರು ವ್ಯರ್ಥ ಆಗಿ ಹಾದು ಹರಿದುಕೊಂಡು ಹೋಗ್ತಕ್ಕಂಥ ರೀತಿಯಿಂದ ನೀವು ಸರಿಯಾದ ಪ್ರಯತ್ನ ಮಾಡದಿರೋ ಮೂಲಕ ಇನ್ನೂ ಕೂಡ ಸಂಸ್ಕೃತ ಪಾಠ ಮಾಡ್ತಾಯಿದ್ರು. ಕನ್ನಡ ಹೇಳುವಾಗ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಏನು ಮಾಡ್ತಾಯಿದ್ರಿ, ಗ್ರಾಮ್ಯ ಶಬ್ದನ ಬಳಸ್ತಾಯಿದ್ರಿ. ಗ್ರಾಮ್ಯ ಶಬ್ದನ ಬಳಸಿ ಶಾಸ್ತ್ರ ನಡೀತಕ್ಕಂಥ ವಿಷಯದಲ್ಲಿ ಗ್ರಾಮ್ಯ ಶಬ್ದ ಬಳಸಿದರೆ, ಸಂಸ್ಕೃತ ಇರ್ತಕ್ಕಂಥ ಶಬ್ದಗಳಲ್ಲಿ ಗ್ರಾಮ್ಯ ಶಬ್ದ ಬಳಸಿದರೆ ಅದೊಂದು ರೀತಿ ಅವಮಾನ ಅಂತ ಆಗ್ತದೆ, ಭಾಷೆ ಅವಮಾನ ಮಾಡಿದಂತ ಆಗ್ತದೆ. ನಿಮ್ಮ ಕೀರ್ತಿ ಚ್ಯುತಿ ಬರ್ತದೆ. ಸಣ್ಣ ಮಕ್ಕಳು ಸಣ್ಣವ್ರದಾಗ ನೋಡಿದ್ರೆ ತಪ್ಪು ಮಾತಾಡಿ ಎಲ್ಲರೂ ಸಂತೋಷ ಪಡ್ತಾರೆ ರೀ, ಭಾಳ ಸಂತೋಷ ಪಡ್ತಾರೆ. ನನ್ನ ಮಗ ಒಬ್ಬ ಹುಡುಗ 8 ವರ್ಷ ಐತಂದ್ರೆ 8 ವರ್ಷ ಮಾತನಾಡಲಿಕ್ಕೆ ಬರಲಿಲ್ಲ ಅವನಿಗೆ. ತಾಯಿ ತಂದೆ ಬಂಧು ಬಳಗ ಯಾವಾಗ ಮಾತಾಡ್ತಾರೆ, ಯಾವ ದಾರಿ ನೋಡ್ತಾಯಿದ್ರು, ಎಲ್ಲ ಡಾಕ್ಟರ್ ತೋರಿಸಿ ಎಲ್ಲ ಆಯಿತು. 8 ವರ್ಷ ಮಾತು ಬರಲಿಲ್ಲ. ಒಂದು ದಿವಸ ತಪ್ಪಿ ಅಪ್ಪ ದಂಟು ಅಂತ ಒಮ್ಮೆ ನನ್ನ ಮಗ ದಂಟು ಅಂದ. ನನ್ನ ಮಗ ದಂಟು ಸಂತೋಷಪಟ್ಟು ಊರಿಗೆಲ್ಲ ಎಲ್ಲ ದೇವರ ದೇವಸ್ಥಾನದೊಳಗೆ ದೀಪ ಬೆಳೆಸಿ ಊರೆಲ್ಲ ಪೇಡೆ ಕೊಟ್ಟಿರೋದು. ನನ್ನ ಮಗ ಏನಂದ ದಂಟು ಅಂದ. ದಂಟು ಅಂದದ್ದು ದೊಡ್ಡದು, ದಂಟು ಸಾಮಾನ್ಯ ಶಬ್ದ ಅದು. ಆದರೆ ಏನಂದ್ರೆ ಅದು ವಿಶೇಷ ಅನಿಸ್ತಿಲ್ಲ ರೀ, ದಂಟು ಅಂದಂತ. ದಂಟು ಅಂದ ಹುಡುಗರು ಮೊದಲು ಮಾತಾಡಿ ಎಷ್ಟೊಟ್ಟು ತಪ್ಪು ಮಾತಾಡ್ತಾವೆ. ತಂದೆಗೆ ಮಾವ ಅಂತಾವ, ಮಾವನಿಗೆ ತಂದೆ ಅಂತಾವ, ಸಿಕ್ಕದಂತಾವ. ಆದರೂ ಎಲ್ಲರೂ ಸಂತೋಷ ಪಡ್ತಾರೆ. ಈಗ ನೀವು ಸಂತೋಷಪಟ್ಟು ಒಂದು ನಂಬರಿಗೆ ಬಂದತೆ ಅಂದದ್ದು ಕೇವಲ ಮಾವನಿಗೆ ತಂದೆ ಅಂದಂತೆ, ತಂದೆಗೆ ಮಾವ ಅಂದಂತೆ ಎಷ್ಟು ಮುಂದುವರೆದಿರುತ್ತೆ. ಇನ್ನೂ ಮುಂದುವರಲಿಕ್ಕೆ ಏನು ಭಾಳ ಅದ. ಏನು ಮಾಡ್ಬೇಕು, ನೀವು ಏನು ಮಾಡ್ಬೇಕು, ಈಗ ಎಲ್ಲರೂ ಪ್ರಯತ್ನ ಮಾಡಬೇಕು. ಹಿಮಾಲಯವನ್ನು ಏರ್ಲಿಕ್ಕೆ ಹೋದಾಗ 1ನೇ ಪಾದವನ್ನು ಎತ್ತಿ ಇಟ್ಟಿದ್ದೀರಿ. 8ನೇ ಪಾದ ಇದು. ಹಿಮಾಲಯ ಇಲ್ಲಿಂದ ಅಲ್ಲಿ ಹೋಗ್ತಕ್ಕಂಥದ್ದು 2000 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಹೋಗಿ ಹಿಮಾಲಯ ಏರಬೇಕು. 1ನೇ ಪಾದ ಎತ್ತಿ ಇಟ್ಟಿದ್ದೀರಂದ್ರೆ ನಾಷ್ಟ ಮಾಡಿ ವೇಸ್ಟ್ ಮಾಡಿ ಏನು ಮಾಡಿಲ್ಲ. ನಿಮ್ಮ ದೃಷ್ಟಿ ಮಾಡಿದ ಸ್ಟ್ರೈಟಾಗಿ ಮಾಡಿದ್ದೀರಿ. ಆದರೆ ಏನು ಸಾಗತಕ್ಕಂಥ ಭಾಳ ದೂರದ. ಇನ್ನು ಎಲ್ಲ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಉಪನಿಷತ್ತುಗಳು ಎಲ್ಲವನ್ನು ಕೊರತೆ ರಹಿತವಾಗಿ ನೀವು ಮಾಡ್ತಕ್ಕಂಥದ್ದು ಇರಬೇಕು. ಮತ್ತು ಭಾಷಾ ಶುದ್ಧಿಗೋಸ್ಕರ ಶುದ್ಧಿಯಿಂದ ಕೂಡ್ಕೊಂಡು ಮಾಡ್ತಕ್ಕಂಥದ್ದು ಇರಬೇಕು. ಎಲ್ಲ ಮಾಡ್ತಾ ಇದ್ದೀರಿ ಅಂತೇಳಿ ನಮಗೆ ವಿಶ್ವಾಸ ಅದ. ಏನು ಮಾಡ್ತೀರಿ, ಪ್ರಯತ್ನ ಮಾಡ್ತೀರಿ, ಜೋರಾಗಿ ಹೇಳ್ರಿ. ಮಾಡ್ತೀರಿ, ಎಲ್ಲರೂ ಮಾಡ್ತೀರಿ. ಈಚೆಗಡೆ ಬೆಳಗ್ರಿ ಜೋರಾಗಿ ನಮ್ಗೆ ಕೇಳಿಸ್ಬರ್ರಿ. ನಮಗೆ ನೆಗಡಿ ಬಂದದ್ರಿ, ಕಿವಿ ಸರಿ ಕೇಳ್ತಾ ಇಲ್ಲ. ಎಲ್ಲರೂ ಭಾಷಾ ಶುದ್ಧಿಯೊಡನೆ ಕೂಡ್ಕೊಂಡು ಮಾಡಿರಿ, ಕಾರ್ಯ ಸಿದ್ಧಿ ಆಗ್ತದೆ. ಒಂದು ತಪ್ಪಿರ ಅದು ಎಷ್ಟೊಟ್ಟು ತಪ್ತೈತವೆ. ಒಳ್ಳೆಯದಾಗಲಿ. ಆದ್ಮೇಲೆ ಎಲ್ಲರಿಗೂ ಕೂಡ ಆನಂದವಾಗಿ. ಭಾಷಾ ಶುದ್ಧಿ ಕೂಡ ಬಹಳ ಮಹತ್ವದ. ಇಂದ್ರ ಮತ್ತು ವಿರೋಚನ ಅಂತ ಆಗಿದ್ರು ಪೂರ್ವದಲ್ಲಿ. ದೇವೇಂದ್ರನ್ ದೇವಲೋಕದ ರಾಜ. ವಿರೋಚನ ಅಂದ್ರೆ ರಾಕ್ಷಸರ ರಾಜ. ದೇವೇಂದ್ರ ಎಷ್ಟು ಪ್ರಸಿದ್ಧ ಇದ್ರು ನೋಡ್ರಿ, ಅಷ್ಟೇ ಪ್ರಸಿದ್ಧ ವಿರೋಚನ. ಒಂದ್ಸಲ ದೇವೇಂದ್ರನನ್ನು ನಾಶ ಮಾಡ್ಬೇಕಂತ ಮತ್ತು ರಾಕ್ಷಸರು, ಯಾಕಂದ್ರೆ ರಾಕ್ಷಸರು ಹುಡ್ತಿ ಅಂತ ಅದು. ದೇವೇಂದ್ರನ್ನೇ ನಾಶ ಮಾಡೋದು. ದೇವೇಂದ್ರ ನಾಶ ಆದಂದ್ರೆ ಆ ದೇವರಕ್ಕೊಂದು ಆಳ್ತಕ್ಕಂಥವ್ರು ನಾವೇ ಅಂತ ಒಂದು ಬುದ್ಧಿ ಬಂತು. ದೊಡ್ಡ ಯಜ್ಞ ಮಾಡಿಸಿರಿ, ದೊಡ್ಡ ಪ್ರಮಾಣದ ಯಜ್ಞ ಮಾಡಿಸಿರಿ. ಯಜ್ಞ ಮಾಡಿ ಮಂತ್ರವನ್ನು ಹೇಳಿಕತ್ರು. ಮಂತ್ರವನ್ನು ಹೇಳ್ತಾ ಸಾಗಿದ್ರು. ಆಗ ಮಂತ್ರವನ್ನು ಹೇಳುವಾಗ ದೇವೇಂದ್ರ ನಾಶ ಆಗಲಿ, ನನ್ನಿಂದ ದೇವೇಂದ್ರ ನಾಶ ಆಗಲಿ ಅಂತೇಳಿರಲ್ಲ, ದೇವೇಂದ್ರನಿಂದ ನಾನು ನಾಶವಾಗಲಿ. ಮಂತ್ರ ದೇವೇಂದ್ರನಿಂದ ನಾನು ನಾಶವಾಗಲಿ, ದೇವೇಂದ್ರನಿಂದ ನಾನು ನಾಶವಾಗಲಿ. ಮಂತ್ರ ಹೇಳಿದೆ. ಮಂತ್ರನ ಹಾಗಾಗಿತ್ತಲ್ರಿ, ಯಜ್ಞದ ಪ್ರಕಾರ ಇತ್ತು. ಯಜ್ಞ ಮಾಡೋ ಹುಷಾರ. ಮತ್ತು ಅದ್ರ ಜೊತೆಗೆ ಇದು ನೆನಪಿಟ್ಕೊಡ್ರಿ. ಯಾಕೆ ಬದಲಾವಣೆ ಆಗ್ತದೆ, ಮಂತ್ರ ಬದಲಾವಣೆ ಎಲ್ಲ ಬದಲಾಗ್ತದೆ. ಕೀಲಿ ಈ ಕಡೆ ತಿರುಗಿದು ಬಿಟ್ರೆ ಏನಂತಾರೆ, ಕುಲ್ಲ ಆಗ್ತದೆ. ಈ ಕಡೆ ತಿರುಗಿ ಬಂದಾಗ್ಬಿಡ್ತದೆ. ಆಮೇಲೆ ತಕ್ಷಣದಲ್ಲಿ ದೇವೇಂದ್ರ ಪ್ರತ್ಯಕ್ಷ ಆದ ನೋಡ್ರಿ ಸಂಹಾರ ಮಾಡಿಬಿಟ್ರಿ. ಕುಲ್ಲ ವಿರೋಚನ ಸತ್ತು ಹೋಗ್ಬಿಟ್ಟ. ವಿರೋಚನ ಸಾಯಲಿಕ್ಕೆ ಯಾರು ಕಾರಣ ಅಲ್ಲ, ಯಾರು ಕಾರಣ ರೀ? ತಾನೇ ಕಾರಣ ಅಂತ.
ಒಂದು ಸ್ವಲ್ಪ ಸ್ವಲ್ಪ ಬದಲಾವಣೆ ಆದಗೋಸ್ಕರ ತಾನೇ ಸತ್ತೋದ. ಇಂದ್ರ ಸಾಯಿಲ್ ಅಂತ ಹೇಳ್ತಕ್ಕಂಥ ಪುರುಷ ತಾನೇ ಸತ್ತೋದ. ಅದಕ್ಕೆ ಮಂತ್ರಗಳಲ್ಲಿ ವಿಶೇಷ ಶಕ್ತಿ ಇರ್ತದೆ. ಚೆನ್ನಾಗಿರ್ತಕ್ಕಂಥ ಮಂತ್ರ ಗುರ್ತಾಗಬೇಕಾದ್ರೆ ತಿಳಿಬೇಕಾದ್ರೆ ಚೆನ್ನಾಗಿ ಕಲಿಬೇಕು, ಸರಿಯಾಗಿ ಕಲಿಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಆತ್ಮೀಯರೇ, ನಾವು ಹಾಗೆ ಹೇಳ್ತಾ ಬಂದೀವಿ. ಬಹುಶಃ ಕೆಲವ್ರು ಬೇಜಾರು ಅನ್ನಿಸ್ತೋ ಏನಿಸ್ತೋ ಗೊತ್ತಿಲ್ಲ. ಏನು ಸರ್ ಬೇಜಾರು ಅನ್ಸಿದ್ರಿ? ಏನು ಸರಿ ನಾನು ಹೇಳೋದು ಸರಿ ಅನ್ಸಿದ್ರಿ? ಎಷ್ಟು ಸರಿ ಅನ್ಸದ? 100ಕ್ಕೆ ನೀವು ಎಷ್ಟು ಅನ್ಸದ್ರಿ? ಅನ್ಸಿದ್ರಿ? ಎಷ್ಟು ಅನ್ಸದ್ರಿ? ಅನ್ಸಿದ್ರಿ? ಅನ್ಸಿಡಿ ಬಳಕ್ರಿ ಅನ್ಸಿಡಿ ಎಲ್ಲರಿ ಅನ್ಸಿತ್ತಂದ್ರೆ ಏನು ಮಾಡ್ಬೋದು? ಮುಂದುವರಿಬೇಕು. ಆ ದಾರಿಗಳು ಮುಂದುವರಿರಿ, ಚೆನ್ನಾಗಿರಲಿ. ಮತ್ತು ಎಲ್ಲರೂ ಕೂಡ ನೀವೆಲ್ಲರೂ ಪ್ರತಿಯೊಬ್ಬರು ಸಂಸ್ಕೃತ ಅಧ್ಯಯನ ಮಾಡ್ತಕ್ಕಂಥದ್ದು ಮಾಡಿಷ್ಟಲ್ಲ, ಶಾಸ್ತ್ರ ಪುರಾಣ ಪ್ರವಚನ ಆ ಭಾಷೆಯಲ್ಲಿ ಕೇಳ್ತಕ್ಕಂಥದ್ದು, ಅದನ್ನು ಮಾತನಾಡ್ತಾ ಆಡ್ತಾ ಹೋಗಿಬಿಟ್ರೆ ಸಹಜವಾಗಿ ಇರ್ತದೆ. ಸಹಜವಾಗಿ ಶಾಸ್ತ್ರ ಪುರಾಣ ನೀವೆಲ್ಲರೂ ಹೇಳಿಕ್ಕೆ ಸಾಧ್ಯ ಆಗ್ತದೆ. ನೀವೆಲ್ಲರೂ ಕೂಡ ನಮ್ಮ ಮೊನ್ನೆ ಹೇಳಿ ನೋಡಿ, ಏನಂದ್ರೆ ನಾವೆಲ್ಲ ಈಗ ನೋಡಿ, ಇವತ್ತು ಈ ಶಲ್ಯ ಮತ್ತೊಂದು ಶಲ್ಯ ಹಾಕೊಳ್ಳೋದು, ಮತ್ತು ಇದು ಹಾಕೋದು, ಮತ್ತು ಇದು ಹಾಕೋದು, ತೆಗೆದು ಇರುವಷ್ಟು ಮತ್ತೊಬ್ಬ ತಂದು ಹಾಕೋದು, ಮಾಲಿನ ಹೋಗಿಬಿಡೋದು, ಇದು ಹೋಗೋದು, ಮತ್ತೆ ಹೋಗೋದು, ಮತ್ತೆ ಹಾಕೋದು, ಮತ್ತೆ ತೆಗೆದು. ನಮಗೆ ಇದು ಬೇಡ ಇದೆ. ಏನಂದ್ರೆ ನಮಗೆ ಹಾಕಲಿ, ಒಂದು ಹಾಕಲಿ, ಭಾಳಷ್ಟು ತರಿಸಿ ಇಷ್ಟೆಷ್ಟು ಮಂದಿ ಕೂತಿರಲ್ಲ ನೀವು, ಇಷ್ಟೆಷ್ಟು ಮಂದಿ ಕೂತಿರಲ್ಲ ನೀವು ಸಭೆಯೊಳಗೆ ಸಂಸ್ಕೃತ ಭಾಷೆಯನ್ನು ಮಾತನಾಡ್ತಾ, ಸಂಸ್ಕೃತ ಭಾಷೆಯಲ್ಲಿ ಸುಭಾಷಿತಗಳನ್ನು ಹೇಳ್ತಾ, ಸಂಸ್ಕೃತ ಭಾಷೆಯಲ್ಲಿ ಶ್ರೀಮದ್ ಭಗವದ್ಗೀತೆ ಭಾಷೆಗಳನ್ನು ಆದ್ಯವರು ಶಾಂಕರ ಭಾಷೆ ಅಂತಕ್ಕಂಥದ್ದು ಭಗವದ್ಗೀತಾ, ಶಾಂಕರ ಭಾಷೆ ಬ್ರಹ್ಮಸೂತ್ರ, ಶಾಂಕರ ಭಾಷೆ ದಶೋಪನಿಷತ್ತುಗಳನ್ನು ನೀವೆಲ್ಲರೂ ಕೂಡ್ಕೊಂಡು ಪ್ರವಚನ ಮಾಡಿ, ಎಲ್ಲರೂ ಕೂಡ್ಕೊಂಡು ಅತ್ಯಂತ ಉತ್ತಮ ರೀತಿಯಲ್ಲೆಲ್ಲ ಕೂಡ ಪ್ರವಚನ ಮಾಡಿದಾಗ ಈ ನಮಗೇನು ಈ ಸರಿಸಿರ್ತಿಲ್ಲ, ಈ ಪ್ರಕಾರವಾಗಿ ನಿಮ್ಗೆಲ್ಲರಿಗೂ ಸಂತೋಷಪಟ್ಟು ಆ ಎಲ್ಲರಿಗೂ ಮಾಲೆಗಳು ಎಲ್ಲರಿಗೂ ಸನ್ಮಾನವನ್ನು ಯಾವಾಗ ಮಾಡ್ತಾರಲ್ಲ ಆಗ ನಮಗೆ ಆನಂದ ಆಗ್ತದೆ. ಮಾಡ್ತೀರಿ? ಪ್ರಯತ್ನ ಮಾಡಿ. ಯಾವುದು ಕಠಿಣ? ಚಿಕ್ಕ ಮಕ್ಕಳು ಈಗ ಬ್ರಹ್ಮಸೂತ್ರ ಹೇಳ್ತಾರೆ. ಎಷ್ಟನೇ ಪಾದದಲ್ಲಿದ್ದಾರೆ ಅವ್ರು ಹುಡುಗರು? 4ನೇ ಪಾದ ಅಂದ್ರೆ ಒಂದು ಅಧ್ಯಾಯ ಮುದ್ಕೊಂಡು ಒಂದು ಅಧ್ಯಾಯ ಪರಿಚಯದ 1ನೇ ಪರಿಚಯ ಮೊದಲು ಇನ್ಮೇಲೆ ಮುಗಿದಿರ್ತಕ್ಕಂಥ ಪರಿಚಯ ಬರ್ತಾವೆ. ಅಲ್ಲಿ ಬಹುಶಃ 100 ಅಷ್ಟು ಮುದ್ರಬಹುದು, ಹೆಚ್ಚು ಕಡಿಮೆ ಮುದ್ರಬಹುದು. ಬ್ರಹ್ಮಸೂತ್ರ ಕಂಠಪಾಠ ಅದ. ಶ್ರೀಮದ್ ಭಗವದ್ಗೀತೆ ಸಂಪೂರ್ಣ ಇರ್ತಕ್ಕಂಥ ಇಬ್ಬರದೊಳಗೆ ಶ್ರೀಮದ್ ಭಗವದ್ಗೀತೆಯನ್ನು ಅಷ್ಟು ಕೂಡ ಮಾಡಿದ್ದಾರೆ, ಕಂಠಪಾಠ ಮಾಡಿದ್ದಾರೆ. ನಿಮಗೋಸ್ಕರವಾಗಿ ಬ್ರಹ್ಮಸೂತ್ರ ನಮ್ಮಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು 61 ಭಗವದ್ಗೀತೆ ತಂದು ಕೊಟ್ಟರೆ ನಮ್ಮ ಶಿಲ್ಪಾ ತಂಗಿ ಮೊದಲು 61 ಅವ್ರವ್ರ ಪತಿ ಕೂಡಿಕೊಂಡು 61 ಭಗವದ್ಗೀತೆ ಅಂತಂದರೆ, ಅದಕ್ಕಿಂತ ಮೊದಲಿರ್ತಕ್ಕಂಥ ಭಗವದ್ಗೀತೆಯನ್ನು ಕೂಡ ಮೇಲ್ಭಾಗ ಸಾಕಾಗ್ತದವ ಎಲ್ಲ ಕೂಡ್ಕೊಂಡು. ಮತ್ತು ಭಗವದ್ಗೀತೆ ಪಾಠವನ್ನು ಹೇಳ್ತದ್ರಿ, ಇಲ್ಲಿ ಪಾಠವನ್ನು ಕೂಡ ಅಧ್ಯಯನ ಮಾಡಿರಿ. ಎಲ್ಲ ಅಧ್ಯಯನ ಮಾಡಿಕೊಂಡು ಬೇಕಾದಷ್ಟು ವಿದ್ಯೆ ಕಲೀರಿ, ಅಹಂಕಾರ ರಹಿತರಾಗಿ. ಮುಂದೆ ಸೇವೆ ಮಾಡ್ತಕ್ಕಂಥದ್ದು ಬರಲಿ. ಸೇವೆ ಮಾಡಿತಂದ್ರೆ ಎಲ್ಲ ಬರ್ತದೆ. ಸೇವೆ ಮಾಡಲಿಲ್ಲ ಅಂದ್ರೆ ಆಗ ಹೋಗಿಬಿಡೋದು, ನಿಮಗೆ ಯಶಸ್ವಿ ಆಗೋದಿಲ್ಲ. ಸೇವೆ ಮಾಡಿ ಪಡೀರಿ, ಆನಂದ ಆಗ್ತದೆ. ನಾವು ಹೇಳಿದಲ್ಲ, ಬ್ರಹ್ಮಸೂತ್ರ ಮೇಲೆ ಕಂಠಸ್ಥ ಆಗಿರಬೇಕು, ಭಗವದ್ಗೀತೆ ಕಂಠಸ್ಥ ಇರಬೇಕು, ದಶೋಪನಿಷತ್ತು ಕಂಠಸ್ಥ ಇರಬೇಕು. ಸಭೆಯಲ್ಲಿ ಎಂಥ ಪಂಡಿತರು ಬಂದಾರೆ ಅಂದರೆ ನಿಮ್ಗೆ ಯಾರು ತಪ್ಪಂತ ಯಾರು ಹೇಳಿರಬಾರ್ದು. ಆ ಪ್ರಕಾರವಾಗಿ ಭಗವದ್ಗೀತಾ ಭಾಷೆ, ಬ್ರಹ್ಮಸೂತ್ರ ಅಂದರೆ ಶಾಂಕರ ಭಾಷೆ, ಅಂದರೆ ಶಂಕರಾಚಾರ್ಯ ಬರೆದಿರ್ತಕ್ಕಂಥ ಭಾಷೆಗಳು, ಆಮೇಲೆ ಉಪನಿಷತ್ ಭಾಷೆಗಳು, ಇವೆಲ್ಲ ಸಹಜವಾಗಿ ಹೇಳ್ತಕ್ಕಂಥದ್ದು ಇರಬೇಕು. ವ್ಯಾಕರಣ ಗ್ರಂಥ ಹೇಳ್ತಕ್ಕಂಥದ್ದು ಇರಬೇಕು. ನಾವು ಹೇಳೋದ್ರ ಮೇಲೆ ಕಠಿಣ ಅನಿಸೋದು ನೋಡ್ಲಿಕ್ಕೆ ನಾವು ಹೇಳೋ ಆದ್ರೆ ಪ್ರತಿನಿತ್ಯದಲ್ಲಿ ನಮ್ಮ ಅಪ್ಪವ್ರ ಮಾತು ಹೇಳ್ತಾರೆ. ಪರಮ ಪೂಜೆ ಇರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶ್ರದ್ಧರು ಅಪ್ಪವ್ರ ಹೇಳ್ತೀವಿ. ಉತ್ತಮ ಈ ಪರ್ವತದ ಮಠದ ಮೇಲ್ಭಾಗ ಆ ಪರ್ವತವನ್ನು ತೆಗೆದುಕೊಂಡು ಪರ್ವತದಲ್ಲಿರ್ತಕ್ಕಂಥ ದಿವಸ ಒಂದೊಂದು ಕಾಲ ತೆಗೆದುಕೊಂಡು ಹೋಗ್ಬಿಟ್ರೆ ಆ ಸೈಡ್ ಪರ್ವತ ಆಗ್ತದೆ, ಈ ಸೈಡ್ ಖಾಲಿ ಆಗ್ತದೆ. ಅಪ್ಪವ್ರು ಆ ಸೈಡ್ ದಿನಾಲು ಒಂದೊಂದು ಕಲ್ತಿಗೆ ಹಾಕಿದ್ರೆ ಪರ್ವತ ಖಾಲಿ ಆಗ್ತದೆ. ಅಂದ್ರೆ ಅದರಂತ ದಿನಾಲು ಒಂದೊಂದು ವಿಷಯವನ್ನು ಅಧ್ಯಯನ ಮಾಡ್ತಾ ಹೋದಾಗ ಗ್ರಂಥನೂ ಅಲ್ಲಿ ಕಂಠಪಾಠ ಸಹಜವಾಗಿ ಮಾಡ್ತಕ್ಕಂಥವ್ರು ಆಗ್ತಾ ಇದ್ರಿ. ಅದು ಗುರುಗಳ ಆ ಪ್ರಕಾರ ನಮಗೆ ಹೇಳ್ತಕ್ಕಂಥದ್ದು ಅದ. ಗುರು ಆಶೀರ್ವಾದ ನಿಮ್ಮೆಲ್ಲರಿಗೆ ಅದ. ನೀವು ಆ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಅಂದ್ರೆ ಕಷ್ಟ ಆಗ್ತದೆ. ಇಷ್ಟ ಎಲ್ಲರೂ ಲಕ್ಷ್ಯ ಕೊಡ್ರಿ. ಯಾವುದನ್ನು ಮಾಡ್ತಾ ಇದ್ದೀವಿ ಅಂತ ಚಪ್ಪಾಳೆ ತಟ್ಟಿದ್ರಿ, ಅದು ಮಾಡ್ತೀರಿ. ಎಲ್ಲರೂ ಮಾಡ್ತೀರಮ್ಮ? ಎಲ್ಲರೂ ಮಾಡಿ ಪ್ರಯತ್ನ ಮಾಡ್ರಿ, ಆನಂದವಾಗಿ. ಕಠಿಣ ಅನ್ನೋದು ಏನು ಇರೋದಿಲ್ಲ. ಕಠಿಣ ನಾವು ಕಠಿಣ ಮಾಡ್ಕೊಂಡಿರ್ತೀವಿ ಅಷ್ಟ.
ಕಠಿಣ ಭಾಳ ಕಠಿಣಪ್ಪ ಹೇಳ್ತಾರೆ, ಕೇಳಿ 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 ಕಠಿಣ ಮಾಡ್ಕೊಳ್ತೀವಿ. ಸರಳದಂದ್ರೆ ಸರಳ ಆಗ್ತದೆ. ಕೀಲಿ ಈ ಕಡೆ ಏನಂತಾರೆ ಬಂದಾಗ್ತದೆ, ಈ ಕಡೆ ಕುಲ್ಲ ಆಗ್ತದೆ. ನಿಮ್ಮ ಕೈ ಒಳಗೆ ಇರ್ತದೆ. ಪ್ರಯತ್ನ ಮಾಡಿ, ಸತತ ಪ್ರಯತ್ನ ಮಾಡಿ. ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುದೇವ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ ಶ್ರಾವಣ ಮಾಸದ 26ನೇ ದಿನದ ಸಾಯಂಕಾಲದ ಈ ಪ್ರವಚನ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की